ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಆಗಸ್ಟ್ 11, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಆತ್ಮವಿಶ್ವಾಸ, ಚೈತನ್ಯ ಮತ್ತು ಧಾರ್ಮಿಕ ಶ್ರದ್ಧೆಯಿಂದ ನಡವಳಿಕೆಗೆ ಆದರ್ಶವಾಹಿಗಳಾಗುತ್ತಾರೆ. ಶ್ರಾವಣ ಮಾಸದ ಪವಿತ್ರ ಸೋಮವಾರದ ಶಕ್ತಿಯು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಜ್ವಲನೆಯನ್ನು ಉಂಟು ಮಾಡುವಂತಿದೆ. ಈ ದಿನದ ಪ್ರವೃತ್ತಿ ದೇವಚಿಂತನೆ, ಸತ್ಪಥದ ಅನುಸರಣೆಯತ್ತ ನಿಮ್ಮನ್ನು ಸೆಳೆಯಲಿದೆ. ಶಿವನ ಅರ್ಚನೆ, ಉಪವಾಸ ಅಥವಾ ಭಕ್ತಿಯಿಂದ ಪ್ರೇರಿತವಾದ ಸೇವೆಗಳಲ್ಲಿ ತೊಡಗುವ ಇಚ್ಛೆ ತೀವ್ರವಾಗಿರಬಹುದು. ಈ ದಿನ ಮನಸ್ಸಿಗೆ ಆತ್ಮಶುದ್ಧಿ ಮತ್ತು ನಿರ್ಣಯದಲ್ಲಿ ಸ್ಪಷ್ಟತೆ ದೊರಕುವ ಸಾಧ್ಯತೆ ಇದೆ. ಹಳೆಯ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳಲು ಅನುಕೂಲ. ವ್ಯಕ್ತಿತ್ವದಲ್ಲಿ ತಾಳ್ಮೆ, ಶ್ರದ್ಧೆ ಹಾಗೂ ದೃಢತೆ ಮೂಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಈ ದಿನ ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸುವ ಅವಕಾಶ ಸಿಗುತ್ತದೆ. ಉನ್ನತಾಧಿಕಾರಿಗಳ ಗಮನ ನಿಮ್ಮ ಮೇಲಿರಬಹುದು. ನಿಮ್ಮ ನಡವಳಿಕೆಯಲ್ಲಿ ದೃಢತೆ, ಸಮಯ ಪಾಲನೆ ಮತ್ತು ತಂತ್ರಜ್ಞಾನ ಜ್ಞಾನದ ಪ್ರಭಾವ ಸ್ಪಷ್ಟವಾಗುತ್ತದೆ. ಕೆಲವರಿಗೆ ಪ್ರಾಮಾಣಿಕ ಪರಿಶ್ರಮಕ್ಕೆ ಪ್ರತಿಫಲವಾಗಿ ಹೊಣೆಗಾರಿಕೆ ಹೆಚ್ಚಾಗಬಹುದು. ಪ್ರಸ್ತುತ ವಾತಾವರಣದಲ್ಲಿ ನೀವು ತೋರಿಸುವ ತಂತ್ರ ಹಾಗೂ ಬುದ್ಧಿವಂತಿಕೆ ನಿಮ್ಮ ಪ್ರಗತಿಗೆ ನೂತನ ದಿಕ್ಕು ತರುತ್ತದೆ. ವೃತ್ತಿ ಬದಲಾವಣೆಯ ಕುರಿತು ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶಗಳ ಸಂಭಾವನೆ ಇದೆ. ಆದರೆ ಯಾವುದೇ ತೀರ್ಮಾನಕ್ಕೆ ಮುನ್ನ ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಉದ್ಯಮಿಗಳಿಗಾಗಿ ಇಂದು ಹೊಸ ತಂತ್ರಗಳನ್ನು ಆಲೋಚನೆ ಮಾಡುವ, ವ್ಯವಹಾರ ಪುನರ್ವಿಮರ್ಶೆ ನಡೆಸುವ ಮತ್ತು ಮಾರಾಟ ತಂತ್ರಗಳನ್ನು ನವೀಕರಿಸುವ ದಿನವಾಗಿದೆ. ಷೇರು ಮಾರುಕಟ್ಟೆ ಅಥವಾ ಅತಿ ವೇಗದ ಹೂಡಿಕೆಗಳಲ್ಲಿ ತಲೆ ಹಾಕುವುದರಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿದ್ದರೂ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ. ಇತ್ತೀಚೆಗೆ ಮಾಡಿದ ಕೆಲವು ಖರ್ಚುಗಳ ಮರುಪರಿಶೀಲನೆ ಮಾಡಿ ನವೀಕರಿಸಿದ ಬಜೆಟ್ ರೂಪಿಸುವ ಸಮಯ ಇದಾಗಿದೆ. ದೇವಾಲಯಕ್ಕೆ ದಾನ ಅಥವಾ ಪವಿತ್ರ ಕಾರ್ಯಗಳಿಗೆ ಧನ ಸಹಾಯ ಮಾಡುವ ಯೋಗವಿದೆ. ಇದು ನಿಮಗೆ ಆಂತರಿಕ ತೃಪ್ತಿ ನೀಡಬಹುದು. ಸಹೃದಯತೆ ಮತ್ತು ಮಿತವ್ಯಯ ಇಂದು ನಿಮ್ಮ ಆರ್ಥಿಕ ಸ್ಥಿತಿಗೆ ಶ್ರೇಯಸ್ಕರ. ಹೊಸ ಹೂಡಿಕೆ ಮಾಡುವ ಯೋಗ ಕೇವಲ ಪರಿಶೀಲನೆ ನಂತರ ಶ್ರೇಷ್ಠ. ಸಹಕಾರ ಸಂಘಗಳು ಅಥವಾ ಸ್ನೇಹಿತರಿಂದ ಸಾಲ ಅಥವಾ ಹಣದ ವ್ಯವಹಾರಕ್ಕೆ ಈ ದಿನ ದೂರವಿರುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೈನಂದಿನ ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚಿದರೂ ಆಯಾಸ ಮತ್ತು ತಲೆನೋವಿಗೆ ಕಾರಣವಾದ ಆಹಾರ ಅಥವಾ ನೀರಿನ ಕೊರತೆಯಿಂದ ಅಸ್ವಸ್ಥತೆಯ ಸಂಭವವಿದೆ. ಇಂದು ವಿಹಾರ, ಉಪವಾಸ, ಹಸಿರು ಆಹಾರ ಮತ್ತು ಸಸ್ಯಾಹಾರವನ್ನು ಪ್ರಾಮುಖ್ಯತೆ ನೀಡಿ. ಶಿವಪೂಜೆಯಲ್ಲಿ ಬಿಲ್ವದಳ ಅರ್ಪಣೆ ಮತ್ತು ದೇವಾಲಯ ಸಂಚಾರಿ ಪೂಜೆಗಳಿಂದ ದೇಹ ಮನಸ್ಸಿನಲ್ಲಿ ವಿಶ್ರಾಂತಿ ಉಂಟಾಗಬಹುದು. ಧ್ಯಾನ, ಪ್ರಾಣಾಯಾಮ ಅಭ್ಯಾಸದಿಂದ ಚಿಂತೆ ನಿವಾರಣೆಯಾಗುತ್ತದೆ. ಶರೀರದಲ್ಲಿ ತೀವ್ರವಾದ ಶ್ರಮ ಬೇಡ. ನಿದ್ರೆ ಸಾಕಾಗದಿದ್ದರೆ ಸಂವೇದನೆ ತೊಂದರೆ ಉಂಟಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ನೆಮ್ಮದಿ ಮತ್ತು ದೇವಚಿಂತನೆಯ ಶ್ರದ್ಧಾತ್ಮಕ ವಾತಾವರಣವಿರಬಹುದು. ಮನೆಯ ಹಿರಿಯರ ಸೇವೆ ಅಥವಾ ಅವರ ಸಲಹೆಗೆ ಮಹತ್ವ ನೀಡಬೇಕು. ದಾಂಪತ್ಯದಲ್ಲಿ ಮನಸ್ಸಿನ ಸಮರಸ್ಯ ಹೆಚ್ಚಲಿದೆ. ವಿವಾಹಿತರಾಗಿ ಸಂಗಾತಿಯೊಂದಿಗೆ ದೇವದರ್ಶನ, ಪೂಜೆ ಅಥವಾ ಧಾರ್ಮಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಯೋಗವಿದೆ. ಇದು ಸಂಬಂಧದಲ್ಲಿ ಹೆಚ್ಚು ಭರವಸೆ ಹಾಗೂ ನಿಕಟತೆಯನ್ನು ತರಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಅವರ ಮಾರ್ಗದರ್ಶನದಲ್ಲಿ ಪಾಲ್ಗೊಳ್ಳುವುದು ಇಂದು ಧರ್ಮ ಪಾಲನೆಯ ಭಾಗವೆಂದು ಭಾಸವಾಗಬಹುದು. ಸಂಯಮ, ಶ್ರದ್ಧೆ, ಶಾಂತ ಮಾತುಗಳು ಕುಟುಂಬ ಸಂಬಂಧದಲ್ಲಿ ಶ್ರೇಷ್ಠತೆ ತರುವಂತಿವೆ. ವೀಕ್ಷಕರೇ, ನೀವು ಈ ದಿನದ ಶ್ರಾವಣ ಸೋಮವಾರದ ಮಹತ್ವವನ್ನು ಮನಸ್ಸಿನಲ್ಲಿ ಉಳಿತಾಯಿಸಿ. ಶಿವನಿಗೆ ಅಭಿಷೇಕ, ಜಪ ಮತ್ತು ಉಪವಾಸದ ಪಾಲನೆಯಿಂದ ಈ ದಿನದ ದೇವಶಕ್ತಿ ನಿಮ್ಮ ಒಳಗೆ ಪರಿಪೂರ್ಣತೆ ತರಲಿದೆ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಕನಿಷ್ಠ 18, 54 ಅಥವಾ 108 ಬಾರಿ ಜಪಿಸಿ. ಬಿಲ್ವಪತ್ರ, ತುಳಸಿ ದಳ,
ಕಪ್ಪು ಎಳ್ಳಿನ ಎಣ್ಣೆ ಹಾಗೂ ಗಂಧದ ಅರ್ಚನೆಯ ಮೂಲಕ ಶಿವನನ್ನು ತೃಪ್ತಿಪಡಿಸಿ. ನದಿ ತೀರದಲ್ಲೋ ಅಥವಾ ದೇವಾಲಯದಲ್ಲಿ ಉಪವಾಸ ಪೂಜೆ ಮಾಡಿದರೆ ಶುಭ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಇಂದು ದೇವಶಕ್ತಿ, ನಿಷ್ಠೆ ಮತ್ತು ಋಣಮುಕ್ತಿಯ ಪ್ರತೀಕವಾಗಿದೆ. ಈ ಸಂಖ್ಯೆಯ ಶಕ್ತಿಯನ್ನು ಧ್ಯಾನದಲ್ಲಿ ಅನುಭವಿಸಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಮನೋಬಲ ಹಾಗೂ ಆರೋಗ್ಯದ ಸಂಕೇತ. ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ತಿಂಡಿ ಪಾನೀಯಗಳ ಸೇವನೆ ಶುಭ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10:55 ಈ ಸಮಯದಲ್ಲಿ ದೇವಪೂಜೆ, ದಾನ ಧರ್ಮ, ಸಂತಾನ ಸಂಬಂಧಿತ ಕಾರ್ಯಗಳು ಮತ್ತು ವ್ಯವಹಾರಿಕ ನಿಶ್ಚಯಗಳು ಫಲಕಾರಿ. ಈ ಸಮಯ ದೇವತಾ ಅನುಗ್ರಹ ಹೆಚ್ಚಿರುವ ಕಾಲ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಶ್ರಾವಣ ಮಾಸದ 3ನೇ ಸೋಮವಾರದ ಪವಿತ್ರತೆಗೆ ಪ್ರೇರಿತವಾಗಿ ನಿಮ್ಮ ದಿನ ಪ್ರಾರ್ಥನೆ, ಧ್ಯಾನ ಮತ್ತು ನೈತಿಕ ಮೌಲ್ಯಗಳ ಮೇಲೆ ಕೇಂದ್ರಿತವಾಗಿರುತ್ತದೆ. ಆತ್ಮಸ್ಥೈರ್ಯ, ಸ್ಥಿರಚಿಂತನ ಮತ್ತು ಕರ್ಮದ ನಿಷ್ಠೆಯು ಈ ದಿನದಲ್ಲಿ ಬೆಳಕಿಗೆ ಬರುತ್ತದೆ. ನಿಮ್ಮ ಮೃದುವಾದ ಸ್ವಭಾವ ಹಾಗೂ ಸಹನೆ ನಿಮಗೆ ಬೃಹತ್ತಾದ ಅನುಗ್ರಹಗಳ ಹಾದಿಯನ್ನು ತೋರಿಸುತ್ತದೆ. ಈ ದಿನ ಶ್ರದ್ಧಾ, ಶಾಂತಿ ಮತ್ತು ಗುರುಜನರೊಂದಿಗೆ ಆತ್ಮ ಸಮಾಲೋಚನೆಗೆ ಸೂಕ್ತ. ಮನೆಯ ಪವಿತ್ರತೆ ಕಾಪಾಡುವ ಪ್ರಯತ್ನಗಳು ಯಶಸ್ವಿಯಾಗಬಹುದು. ಶಿವನ ಪೂಜೆ, ಉಪವಾಸ ಅಥವಾ ಸೇವಾ ಕಾರ್ಯಗಳಲ್ಲಿ ತೊಡಗುವ ಯೋಗವಿದೆ. ನಿಮ್ಮ ನಿರ್ಧಾರಗಳಲ್ಲಿ ಸ್ಥಿರತೆ ಇದ್ದರೂ ಅವುಗಳಲ್ಲಿ ಹೊಸ ದಾರಿಗಳನ್ನು ಹುಡುಕುವ ವಿಕಾಸನಶೀಲ ಮನಸ್ಸು ಬೆಳೆಸಿಕೊಳ್ಳಬೇಕಾದ ದಿನವೂ ಇದಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಕಾರ್ಯಪಟುತೆ, ಜವಾಬ್ದಾರಿ ಮತ್ತು ಸ್ಥಿತಪ್ರಜ್ಞೆ ನಿಮಗೆ ಒಳ್ಳೆಯ ಹೆಸರು ತರುತ್ತವೆ. ಇಂದು ನಿರ್ದಿಷ್ಟ ಗುರಿಗಳನ್ನು ಸಾಧಿಸಲು ಶ್ರದ್ಧೆ ಮತ್ತು ಶಿಸ್ತು ಮುಖ್ಯವಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಪರ್ಕವಿದ್ದರೆ ನಿಮ್ಮ ಕೆಲಸ ಸುಗಮವಾಗಿ ಸಾಗುತ್ತದೆ. ಕೆಲವರಿಗೆ ನಿರೀಕ್ಷಿತ ಸ್ಥಾನೋನ್ನತಿ ಅಥವಾ ಹೊಸ ಪ್ರಾಜೆಕ್ಟ್ನಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಹಿರಿಯರ ಸಲಹೆ ಮೇರೆಗೆ ಕೆಲಸ ನಿರ್ವಹಿಸಿದರೆ ಹೆಚ್ಚು ಫಲಪ್ರಾಪ್ತಿ ಸಾಧ್ಯ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ತಮ್ಮ ನಿರ್ಧಾರಗಳನ್ನು ಪುನರ್ ಪರಿಶೀಲಿಸುವ ದಿನ. ಶಾಂತ ಮನಸ್ಸಿನಿಂದ ಎಲ್ಲ ಆಯ್ಕೆಗಳನ್ನು ಬಗೆಹರಿಸಿಕೊಳ್ಳಿ. ಉದ್ಯಮಿಗಳಿಗಾಗಿ ಇಂದು ಹೊಸ ಪಾಲುದಾರಿಕೆ ಬಗ್ಗೆ ಯೋಚಿಸಲು ಉತ್ತಮ ದಿನ. ಆದರೆ ಆರ್ಥಿಕ ಲೆಕ್ಕಪತ್ರ, ಕಾನೂನು ವಿವರಗಳು ಮತ್ತು ಪೂರೈಕೆದಾರರ ಬಗ್ಗೆ ಸ್ಪಷ್ಟತೆ ಅಗತ್ಯ. ಹಳೆಯ ಗ್ರಾಹಕರನ್ನು ನಂಬಿಕೆಗಾಗಿ ಸಂಪರ್ಕಿಸಿ. ಪೈಪೋಟಿಯ ಸಮಯದಲ್ಲಿ ಇದು ನಿಖರವಾದ ಹೆಜ್ಜೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸ್ಥಿತಿಶೀಲತೆ ಇಂದಿನ ಬೆಳಕು. ಆದಾಯದ ಜೊತೆಗೆ ಖರ್ಚುಗಳು ಸಮವಯವಾಗಿರುವ ಯೋಗವಿದೆ. ಆದರೆ ಮನೆಯ ಬದಲಾವಣೆ, ಒಳಾಂಗಣ ನಿರ್ವಹಣೆ ಅಥವಾ ವಾಹನದ ಖರ್ಚುಗಳು ಹೆಚ್ಚಾಗಬಹುದು. ಹಳೆಯ ಹೂಡಿಕೆಗಳು ಲಾಭ ತರಬಹುದಾದ ಸೂಚನೆ ಇದೆ. ಬಡ್ಡಿ ದರದ ವ್ಯವಹಾರಗಳು ಅಥವಾ ಬ್ಯಾಂಕಿನ ಅವಧಿ ಪತ್ರಿಕೆಗಳನ್ನು ಪುನರ್ ಪರಿಶೀಲನೆ ಮಾಡುವುದು ಶ್ರೇಷ್ಠ. ಈ ದಿನ ಸಾಲ ತೆಗೆದುಕೊಳ್ಳುವುದು ಅಥವಾ ಬಡ್ಡಿಯ ವ್ಯವಹಾರ ಪ್ರವೇಶಿಸುವುದು ನಿರ್ಧಾರಾತ್ಮಕವಾಗಿರಬಾರದು. ಅತಿರೇಕದ ಖರ್ಚಿಗೆ ನಿಯಂತ್ರಣ ವಹಿಸಿದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಬಹುದಾದ ಸ್ಥಿತಿ ಸೃಷ್ಟಿಯಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದಿನ ಆರೋಗ್ಯ ಸ್ಥಿತಿಯಲ್ಲಿ ತೂಕದ ಅಸಮತೋಲನ, ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಅಥವಾ ಮೈಮುರಿದುಕೊಳ್ಳುವ ಲಕ್ಷಣಗಳಿರುವ ಸಾಧ್ಯತೆ. ಸರಿಯಾದ ಆಹಾರ ಸೇವನೆ, ನಿದ್ರೆ ಮತ್ತು ನಿತ್ಯ ವ್ಯಾಯಾಮ ಅಗತ್ಯ. ಶಿವನ ಅಭಿಷೇಕ, ಬಿಲ್ವಪತ್ರ ಅರ್ಪಣೆ ಹಾಗೂ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಯೋಗವಿದ್ದರೆ ತಪ್ಪಿಸಬೇಡಿ. ಈ ದಿನ ದೇಹ ಮನಸ್ಸು ಶುದ್ಧಿಯ ಪಥದಲ್ಲಿ ಸಾಗಬೇಕು. ಬಿಸಿ ಆಹಾರ ಅಥವಾ ಜಂಕ್ ಫುಡ್ ತಪ್ಪಿಸುವುದು ಉತ್ತಮ. ಬದನೆಕಾಯಿ, ಕಡಲೆ, ಮೊಸರು ಮತ್ತು ನೀರಿನ ಸೇವನೆ ಅಧಿಕವಾಗಲಿ. ಎಣ್ಣೆ ಮಸಾಜ್ ಅಥವಾ ಆರಾಮದಾಯಕ ಸ್ನಾನದಿಂದ ದೈಹಿಕ ಶಕ್ತಿಯ ಪುನಃ ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಶಾಂತಿ, ಗೌರವ ಮತ್ತು ಪವಿತ್ರತೆ ಕಾಪಾಡುವುದು ಮುಖ್ಯ. ಹಿರಿಯರ ಮಾತುಗಳಿಗೆ ಅಲಕ್ಷ್ಯವಿಲ್ಲದೆ ಮಾನ ನೀಡುವುದು ಸಂಬಂಧಗಳ ಶುದ್ಧತೆಗೆ ದಾರಿ. ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗಿನ ಸಂವಾದ ಹೆಚ್ಚು ಆತ್ಮೀಯವಾಗಬಹುದು. ಈ ದಿನ ಇಬ್ಬರು ದೇವಪೂಜೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸಂಬಂಧವನ್ನು ಇನ್ನಷ್ಟು ಗಾಢಗೊಳಿಸಬಹುದು. ಪರಿವಾರದೊಳಗಿನ ಪುಟ್ಟ ವಿಚಾರಗಳನ್ನು ಗಂಭೀರತೆಯಿಂದ ತೆಗೆದುಕೊಳ್ಳಬೇಡಿ. ಮಕ್ಕಳಿಗೆ ಸಾಂಸ್ಕೃತಿಕ ಆಧ್ಯಾತ್ಮಿಕ ಶಿಕ್ಷಣ ನೀಡುವ ದಿನವೂ ಇದಾಗಿದೆ. ವೀಕ್ಷಕರೇ, ನೀವು ಈ ಶ್ರಾವಣ ಸೋಮವಾರದ ದಿವ್ಯ ದಿನವನ್ನು ಪವಿತ್ರತೆಯಿಂದ ಆಚರಿಸುವುದು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬಹುದಾದ ಸಂದರ್ಭ. ಶಿವನ ಆರಾಧನೆ, ಮಂತ್ರ ಜಪ, ಉಪವಾಸ ಮತ್ತು ಧರ್ಮ ಸೇವೆಯಲ್ಲಿ ಭಾಗವಹಿಸಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯುರ್ಮುಕ್ಷೀಯ ಮಾನ್ಮೃತಾತ್. ಈ ಮಹಾಮೃತ್ಯುಂಜಯ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಪಂಚಾಮೃತದಿಂದ ಶಿವನ ಅಭಿಷೇಕ ಮಾಡಿ. ಬಿಲ್ವಪತ್ರ, ನಾರಳಿಕಾಯಿ, ಹಾಲು
ತುಳಸಿ ಇತ್ಯಾದಿಗಳನ್ನೇ ಬಳಸಿ. ದರ್ಶನಾರ್ಥ ಬಡವರಿಗೋಸ್ಕರ ಅನ್ನದಾನ ಅಥವಾ ನಾಳಿಗೆ ಬೆಲ್ಲ, ಎಣ್ಣೆ ದಾನ ಮಾಡಿ. ಈ ದಿನದ ಪವಿತ್ರತೆಯೊಂದಿಗೆ ಶ್ರದ್ಧೆಯಿಂದ ಪೂಜೆ ಮಾಡುವುದು ಹೆಚ್ಚು ಶ್ರೇಯಸ್ಕರ. ಅದೃಷ್ಟದ ಸಂಖ್ಯೆ 2. ಇಂದು ನೀವು ಅನುಭವಿಸುವ ಪವಿತ್ರತೆಯ ದ್ವಿತ್ವ ಸಂಕೇತ ಶ್ರದ್ಧೆ ಮತ್ತು ಭಕ್ತಿಯ ಸಮತೋಲನವನ್ನು ಈ ಸಂಖ್ಯೆ ಸೂಚಿಸುತ್ತದೆ. ಅದೃಷ್ಟದ ಬಣ್ಣ ಕಪ್ಪು. ಶಿವನ ಅನುಗ್ರಹ ಹಾಗೂ ಗಂಭೀರ ಚಿಂತನೆಗೆ ಕಪ್ಪು ಬಣ್ಣ ಶಕ್ತಿಯ ಸಂಕೇತ. ಇಂದಿನ ಧಾರ್ಮಿಕ ಆಚರಣೆಗಳಲ್ಲಿ ಈ ಬಣ್ಣದ ಉಡುಗೆ ಧರಿಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 6:55 ರಿಂದ ಬೆಳಿಗ್ಗೆ 8:45. ಈ ಸಮಯದಲ್ಲಿ ದೇವಪೂಜೆ, ಮನಸ್ಸಿನ ಸಂಕಲ್ಪ, ಮನೆ ಪೂಜೆ ಮತ್ತು ವ್ಯಾಪಾರಿಕ ಚಟುವಟಿಕೆಗಳು ಯಶಸ್ವಿಯಾಗುವ ಯೋಗವಿದೆ. ಈ ಸಮಯದಲ್ಲಿ ಶಿವಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಫಲಕಾರಿ. ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಬುದ್ಧಿಮತ್ತೆ, ಸನ್ನಿವೇಶ ಆಧಾರಿತ ಚಾತುರ್ಯ ಹಾಗೂ ಸಂವಹನ ಕೌಶಲ್ಯದಿಂದ ಇತರರ ಗಮನ ಸೆಳೆಯುವ ದಿನವಿದೆ. ಶ್ರಾವಣ ಮಾಸದ 3ನೇ ಸೋಮವಾರದ ಪವಿತ್ರ ಪ್ರಭಾವದಿಂದ ಆಧ್ಯಾತ್ಮ ಹಾಗೂ ವ್ಯಕ್ತಿತ್ವದ ಬೆಳವಣಿಗೆಗೆ ಇದು ಅನುಕೂಲಕರ ದಿನ. ಇಂದು ನಿಮ್ಮ ಚಿಂತನೆಯಲ್ಲಿ ತೀವ್ರತೆ ಹೆಚ್ಚಿರಬಹುದು. ಕೆಲವರು ಹಳೆಯ ವಿಚಾರಗಳನ್ನು ಮರುಪರಿಶೀಲಿಸಿ ಹೊಸ ನಿಟ್ಟಿನಲ್ಲಿ ಚಿಂತನೆ ಮಾಡಬಹುದು. ನಿಮ್ಮ ಮನಸ್ಸು ನಾನಾ ವಿಷಯಗಳತ್ತ ಹರಿದು ಹೋಗುವ ಸಾಧ್ಯವಿದೆ. ಅದರ ನಿಯಂತ್ರಣವು ಅತ್ಯಗತ್ಯ. ಇಂದು ಹೊಸ ಪಠಣ, ಸಂಶೋಧನೆ, ಚರ್ಚೆಗಳಲ್ಲಿ ಭಾಗವಹಿಸುವ ಯೋಗವಿದೆ. ಆದರೆ ಆತುರ, ತುರ್ತು ನಿರ್ಧಾರಗಳಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಮಾತು ಚಾತುರ್ಯದಿಂದ ಹಾಗೂ ತಂತ್ರಜ್ಞಾನದ ಜ್ಞಾನದಿಂದ ನೀವು ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಕೆಲವರಿಗೆ ದೊಡ್ಡ ಪ್ರಸ್ತಾವನೆ ಅಥವಾ ಮೀಟಿಂಗ್ನಲ್ಲಿ ಮಾತನಾಡುವ ಅವಕಾಶ ದೊರೆಯಬಹುದು. ಇಲ್ಲಿ ನಿಮ್ಮ ವ್ಯಕ್ತಿತ್ವದ ಛಾಯೆ ಬೀರಬಹುದು. ಉದ್ಯೋಗಪರ ವಿವರಗಳ ನಿಖರ ಅವಲೋಕನೆ, ಸಮಯ ನಿರ್ವಹಣೆ ಹಾಗೂ ತಂಡದೊಂದಿಗೆ ಸಮನ್ವಯ ಇವುವೇ ಇಂದಿನ ಯಶಸ್ಸಿನ ಕಿಲುಬಿಂದುಗಳು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಈ ದಿನ ಸಂಭಾಷಣೆ ಅಥವಾ ಸಂದರ್ಶನದ ಮೂಲಕ ಹೊಸ ಆಯ್ಕೆಗಳು ಸಿಗುವ ಯೋಗವಿದೆ. ಆದರೆ ತಾಳ್ಮೆ ಮತ್ತು ಜವಾಬ್ದಾರಿತ್ವವನ್ನು ತೋರಿಸಬೇಕು. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರದ ನೂತನ ಯೋಜನೆಗಳನ್ನು ತೆರೆದಿಟ್ಟು ಚಿಂತನೆ ನಡೆಸುವ ದಿನ. ಹೊಸ ವ್ಯಾಪಾರ ಸಂಬಂಧಗಳ ಪ್ರಾರಂಭ ಅಥವಾ ಮೌಲ್ಯಮಾಪನಕ್ಕೆ ಇದು ಅನುಕೂಲಕರ ಸಮಯ. ಆದರೆ ಎಚ್ಚರಿಕೆಯಿಂದ ಓದುವ ಲೇಖನಾತ್ಮಕ ದಾಖಲೆಗಳ ಪರಿಶೀಲನೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಬುದ್ಧಿಮತ್ತೆ ಮತ್ತು ಸೂಕ್ತವಾದ ಯೋಜನೆ ಅತ್ಯಗತ್ಯ. ಕೆಲವು ನಿರೀಕ್ಷಿತ ಆದಾಯ ಬಂದರೂ ಹಠಾತ್ ಖರ್ಚುಗಳು ಉಂಟಾಗಬಹುದು. ಮುಖ್ಯವಾಗಿ ಸಂಪರ್ಕ ಸಾಧನೆ, ಕಚೇರಿ ಉಪಕರಣ ಅಥವಾ ಪ್ರಯಾಣ ಸಂಬಂಧಿತ. ಹೂಡಿಕೆಗಳಿಗೆ ಮೊದಲು ಎಲ್ಲ ಅಂಶಗಳ ವಿಶ್ಲೇಷಣೆ ಮಾಡುವುದು ಉತ್ತಮ. ಷೇರು ಮಾರುಕಟ್ಟೆ ಅಥವಾ ಇನ್ವೆಸ್ಟ್ಮೆಂಟ್ ಪಾಲಿಸಿಗಳ ಕುರಿತು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆ ಅಗತ್ಯ. ದಾನ ಧರ್ಮಕ್ಕೆ, ವಿಶೇಷವಾಗಿ ವಿದ್ಯಾದಾನ, ಪುಸ್ತಕಗಳ ದಾನ ಅಥವಾ ಶಿಕ್ಷಕರ ಸೇವೆಗೆ ಸಹಾಯ ನೀಡುವುದು ಪುಣ್ಯದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಹೆಚ್ಚು ಜಾಗೃತೆಯಿಂದಿರಬೇಕು. ತಲೆನೋವು, ಜೀರ್ಣಕ್ರಿಯೆ, ಉಸಿರಾಟದ ತೊಂದರೆಗಳು ಅಥವಾ ನಿದ್ರೆ ಕೊರತೆ ಇಂದು ಕಾಣಿಸಬಹುದು. ಬಹುಮಟ್ಟಿಗೆ ನಿಮ್ಮ ಯಾಂತ್ರಿಕ ಜೀವನ ಶೈಲಿ ಕಾರಣವಾಗಿರಬಹುದು. ಶಾಂತ ಮನಸ್ಸು, ನಿಯಮಿತ ನಿದ್ರೆ ಮತ್ತು ಸರಿಯಾದ ಆಹಾರದ ಪಾಲನೆಯಿಂದ ಇವೆಲ್ಲವೂ ನಿವಾರಣೆಯ ಸಾಧ್ಯತೆ ಇದೆ. ಶುಚಿತ್ವ, ಹಸಿವಿಲ್ಲದೆ ತಿನ್ನದಿರುವ ಕ್ರಮ ಹಾಗೂ ಯೋಗ ಅಭ್ಯಾಸ ಉತ್ತಮ. ಆಧ್ಯಾತ್ಮ ಚಿಂತನೆ, ಧ್ಯಾನ ಮತ್ತು ಶಿವನ ಆರಾಧನೆ ನಿಮ್ಮ ಶಕ್ತಿಯನ್ನು ಪುನಃ ಜಾಗೃತಗೊಳಿಸುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಂವೇದನಾತ್ಮಕ ವಿಷಯಗಳ ಚರ್ಚೆ ಆಗಬಹುದು. ಹೃದಯದಿಂದ ಮಾತನಾಡಿದರೆ ಸಂಬಂಧ ಬಲವಾಗುತ್ತದೆ. ಮಾತಿನಲ್ಲಿ ಮಿತವಚನ ಮತ್ತು ಸಹಾನುಭೂತಿ ಇರಲಿ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಗೆಳತಿಯ ನಿಜ ಸ್ವಭಾವ ಮತ್ತು ಗಂಭೀರತೆ ತಿಳಿಯುವ ಸಮಯ ಇದಾಗಿದೆ. ನಿಮ್ಮ ಸಮಯ, ಗಮನ ಮತ್ತು ಪ್ರಾಮಾಣಿಕತೆ ಸಂಬಂಧದಲ್ಲಿ ಸಂತೋಷ ಮೂಡಿಸಬಹುದು. ಪಿತೃತ್ವ ಬಾಂಧವ್ಯಗಳಲ್ಲಿ ಜವಾಬ್ದಾರಿಯ ಬದಲು ಬೆರಗಿನ ಅನುಭವವೂ ಉಂಟಾಗಬಹುದು. ಶ್ರದ್ಧೆಯಿಂದ ಪ್ರತಿಯೊಂದು ಸಂಬಂಧವನ್ನು ಗೌರವಿಸಿ. ವೀಕ್ಷಕರೇ, ನೀವು ಇಂದು ಶ್ರಾವಣ ಸೋಮವಾರವಾದ್ದರಿಂದ ಶಿವಪೂಜೆಯಲ್ಲಿ ತೊಡಗುವುದು ಶ್ರೇಷ್ಠ. ಉಪವಾಸ, ಬಿಲ್ವಪತ್ರ ಅರ್ಚನೆ, ಶಿವಲಿಂಗಾಭಿಷೇಕ ಇವೆಲ್ಲ ನಿಮ್ಮ ಒಳಜೀವನಕ್ಕೆ ಶುದ್ಧಿ ತರುವಂತಿವೆ. ಓಂ ಮಹಾದೇವಾಯ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಶಿವನಿಗೆ ಬೆಳ್ಳದ ಹೂವುಗಳು ಅಥವಾ ಹಾಲಿನಿಂದ ಅಭಿಷೇಕ ಮಾಡುವ ಯೋಗ ಶುಭ. ಶಿಕ್ಷಕರಿಗೆ ಗೌರವ ಸೂಚಿಸುವ ಕಾರ್ಯ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ನಿಮ್ಮ ಪುಣ್ಯವನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿವಂತಿಕೆಯ, ಬದಲಾವಣೆಗಳ ಮತ್ತು ಚುರುಕುತನದ ಸಂಕೇತ. ಈ ಸಂಖ್ಯೆಯ ಶಕ್ತಿಯನ್ನು ವಿವೇಕದಿಂದ ಉಪಯೋಗಿಸಿ. ಅದೃಷ್ಟದ ಬಣ್ಣ ಹಳದಿ.
ಹಳದಿ ಬಣ್ಣ ನಿಮ್ಮಲ್ಲಿ ಧೈರ್ಯ, ಚೈತನ್ಯ ಹಾಗೂ ಸ್ಪಷ್ಟತೆ ತರುತ್ತದೆ. ಹಳದಿ ಉಡುಗೆ, ಹಳದಿ ಹೂವಿನ ಪೂಜೆ ಅಥವಾ ಹಸಿವಿನಿಂದ ಮುಕ್ತವಾದ ಆಹಾರದ ಸೇವನೆ ಶುಭ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ನಿಮ್ಮ ವಾಣಿಶಕ್ತಿಯ ಪ್ರಭಾವ ಹೆಚ್ಚಿರುತ್ತದೆ. ಈ ವೇಳೆಯಲ್ಲಿ ಮಾತುಕತೆ, ನಿರ್ಧಾರ ಅಥವಾ ಪ್ರತಿನಿಧಿ ಕಾರ್ಯಗಳು ಫಲಕಾರಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸ್ಪಷ್ಟತೆ, ಧೈರ್ಯ ಮತ್ತು ಧಾರ್ಮಿಕ ಪ್ರೇರಣೆಯಿಂದ ದಿನವನ್ನು ಬದಲಾಗುವ ಯೋಗವಿದೆ. ಶ್ರಾವಣ ಮಾಸದ ಪವಿತ್ರ ಸೋಮವಾರದ ಶಕ್ತಿ ನಿಮ್ಮೊಳಗಿನ ಆತ್ಮಶಕ್ತಿಯನ್ನು ಬೆಳೆಸುತ್ತದೆ. ಹಿಂದಿನ ದಿನಗಳಲ್ಲಿ ಇದ್ದ ಕುಂಠಿತ ಮನಸ್ಸಿಗೆ ಇಂದು ಶಾಂತಿ ಮತ್ತು ದೃಷ್ಟಿಕೋನದ ಸ್ಪಷ್ಟತೆ ದೊರೆಯಬಹುದು. ಈ ದಿನ ಭಗವಂತನ ಭಕ್ತಿ, ಪವಿತ್ರ ಸ್ನಾನ, ಶಿವನ ಅಭಿಷೇಕ, ಜಪ, ಧ್ಯಾನ ಇತ್ಯಾದಿಗಳಲ್ಲಿ ತೊಡಗಿದರೆ ಮನಸ್ಸಿನಲ್ಲಿ ಸ್ಥೈರ್ಯ ಮತ್ತು ನೆಮ್ಮದಿ ಮೂಡುತ್ತದೆ. ಕುಟುಂಬದ ಸುದೀರ್ಘ ಚರ್ಚೆಗಳಲ್ಲೂ ಶ್ರದ್ಧೆಯ ಪ್ರತಿಫಲನ ಕಂಡುಬರುತ್ತದೆ. ಇದೊಂದು ಆಂತರ್ಯ ಪರಿಶೋಧನೆಯ ದಿನ. ಇಚ್ಛೆಗಳನ್ನು ಹತ್ತಿಕ್ಕಿ ಕರ್ತವ್ಯ ಪರತೆಯಿಂದ ನಡೆಯುವವರು ಹೆಚ್ಚು ಲಾಭ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸ್ಥಿತಪ್ರಜ್ಞೆ ಮೇಲೆ ಹೆಚ್ಚು ಒತ್ತುವರಿ ಇದೆ. ಕೆಲಸದ ಸ್ಥಳದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳ ಪರಿಹಾರದಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ನಿಮಗೆ ನಂಬಿಕೆ ಇಟ್ಟ ಸಹೋದ್ಯೋಗಿಗಳು ಅಥವಾ ಹಿರಿಯರಿಗೆ ನೀವು ಆಧಾರವಾಗುತ್ತೀರಿ. ಕೆಲವರಿಗೆ ಹೊಸ ಪ್ರಾಜೆಕ್ಟ್ಗೆ ನೇಮಕ ಅಥವಾ ಕೊನೆಗೊಳ್ಳುತ್ತಿರುವ ಪ್ರಕ್ರಿಯೆಗೆ ಅಂತಿಮ ರೂಪ ನೀಡುವ ಹೊಣೆಗಾರಿಕೆ ಲಭಿಸಬಹುದು. ಇದರೊಂದಿಗೆ ನಿಮ್ಮ ನಿರ್ಧಾರ ಶಕ್ತಿ ಮತ್ತು ಸಮಯ ನಿಯಂತ್ರಣದ ಶಕ್ತಿಯು ಪರೀಕ್ಷೆಗೆ ಒಳಗಾಗುತ್ತದೆ. ವೃತ್ತಿ ಬದಲಾವಣೆ ಯೋಚನೆ ಮಾಡುವವರಿಗೆ ಇಂದು ತಾತ್ಕಾಲಿಕ ತಡೆ, ಆದರೆ ಇದು ನಿಮಗೆ ಆಂತರ್ಯ ಮೌಲ್ಯಮಾಪನಕ್ಕೆ ಸಹಾಯ ಮಾಡುತ್ತದೆ. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರದಲ್ಲಿ ಗ್ರಾಹಕರ ಅಥವಾ ಪೂರೈಕೆದಾರರೊಂದಿಗೆ ಸಂಬಂಧಗಳನ್ನು ಮರುಸ್ಥಾಪಿಸುವ, ಪಾವತಿ ಅಥವಾ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಯೋಗವಿದೆ. ಹೊಸ ಹೂಡಿಕೆಗಳಿಗೆ ಹೆಚ್ಚು ಜಾಗೃತೆ ಹಾಗೂ ಮಿತವ್ಯಯದ ದೃಷ್ಟಿಕೋನ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ನಿಯಂತ್ರಣದ ಅಗತ್ಯವಿದೆ. ಕೆಲವರಿಗೆ ಹಳೆಯ ಸಾಲ ಅಥವಾ ಬಾಕಿಯ ಪಾವತಿ ಸಂಬಂಧಿತ ಒತ್ತಡ ಕಂಡುಬರುವ ಸಾಧ್ಯತೆ ಇದೆ. ಆದರೆ ಈ ಒತ್ತಡದ ನಡುವೆ ತಾಳ್ಮೆ ಕಳೆದುಕೊಂಡು ತುರ್ತು ತೀರ್ಮಾನ ತೆಗೆದುಕೊಳ್ಳುವುದು ಬೇಡ. ಧರ್ಮ, ದೇವದಾನ ಅಥವಾ ಕುಟುಂಬಕ್ಕಾಗಿ ಮಾಡಿದ ವೆಚ್ಚಗಳು ಹೃದಯಕ್ಕೆ ತೃಪ್ತಿ ನೀಡುತ್ತವೆ. ಆದರೆ ಅನವಶ್ಯಕ ಖರ್ಚುಗಳನ್ನಾಗಲಿ ಅಥವಾ ಬಡಾವಣೆ ವ್ಯವಹಾರಗಳನ್ನಾಗಲಿ ತಡೆಯುವುದು ಉತ್ತಮ. ಹೆಚ್ಚು ಲಾಭ ತರುವ ಹೂಡಿಕೆ ಯೋಚನೆಗಳು ಬಂದು ಹೋದರೂ ಅವುಗಳ ಕುರಿತು ಸಂಪೂರ್ಣ ಮಾಹಿತಿ ಪಡೆದ ನಂತರವೇ ಮುಂದುವರಿಯಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಂವೇದನಾಶೀಲತೆ ಜಾಸ್ತಿಯಾಗಿರಬಹುದು. ಆಯಾಸ, ತಲೆನೋವು ಅಥವಾ ಆಹಾರದ ಅಸಮತೋಲನದಿಂದ ಮೂಡುವ ಶಕ್ತಿಹೀನತೆ ಕೆಲವು ಗಂಟೆಗಳ ಕಾಲ ಕಾಡಬಹುದು. ವಿಷಯ ಮಾಡಿದ ಆಹಾರ, ಕಾಲಹರಣ ಮತ್ತು ನಿದ್ರಾ ಅಭಾವದಿಂದಾಗಿ ಶರೀರ ತೀವ್ರ ಪ್ರತಿಕ್ರಿಯೆ ತೋರಿಸಬಹುದು. ಅಶುದ್ಧ ಆಹಾರ, ದೀರ್ಘಕಾಲ ಬಿಸಿಲು, ಎಕ್ಸ್ಪೋಷರ್ ಮತ್ತು ಆತಂಕದ ಮಾತುಗಳಿಂದ ದೂರವಿರಿ. ಶಿವನ ಅರ್ಚನೆ, ಶಾಂತ ಧ್ವನಿಯಲ್ಲಿ ಮಂತ್ರ ಜಪ, ನೀರಿನ ಸೇವನೆ ಮತ್ತು ಹಸಿರು ಹಣ್ಣುಗಳ ಸೇವನೆಯಿಂದ ಶರೀರ ಶಕ್ತಿಯ ಪುನಃ ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಳಗಿನ ಸಂಭಾಷಣೆಗಳು ಭಾವನಾತ್ಮಕ ತೀವ್ರತೆ ಹೊಂದಿರಬಹುದು. ನಿರ್ಧಾರಗಳು, ಹಳೆಯ ಜ್ವಲಂತ ವಿಚಾರಗಳು ಮತ್ತೆ ಪ್ರಸ್ತಾಪವಾಗುವ ಯೋಗವಿದೆ. ಇಲ್ಲಿ ತಾಳ್ಮೆ, ಶ್ರದ್ಧೆ ಮತ್ತು ಶಾಂತ ಸ್ವರವು ನಿಮ್ಮ ಬಂಧಗಳನ್ನು ರಕ್ಷಿಸುತ್ತದೆ. ಪತಿ ಪತ್ನಿಗಳ ನಡುವೆ ಸಾಮರಸ್ಯ ಸಾಧಿಸಲು ಇಂದಿನ ದಿನ ಅನುಕೂಲಕರ. ಸಂಗಾತಿಯ ಬಾಳಿನ ಗುರಿಗಳಲ್ಲಿ ಪಾಲುಗೊಳ್ಳಿ, ಇದರಿಂದ ಸಂಬಂಧ ಬಲಪಡಿಸುತ್ತದೆ. ವಿವಾಹಿತರಲ್ಲದೆ ಇರುವವರಿಗೆ ಕುಟುಂಬದಿಂದ ವೈಯಕ್ತಿಕ ನಿರ್ಧಾರಗಳಿಗೆ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಮಕ್ಕಳಿಗೆ ನೈತಿಕ ಪಾಠಗಳು, ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಚರ್ಚೆಗಳು ಇಂದು ಆಗಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ನೀಡುವ ಅಗತ್ಯವಿದೆ. ವೀಕ್ಷಕರೇ, ನೀವು ಈ ಶ್ರಾವಣ ಮಾಸದ ಸೋಮವಾರ ಶಿವನ ಉಪಾಸನೆಯ ಮೂಲಕ ನಿಮ್ಮ ಭೀತಿಗಳನ್ನು ಕಳೆಯಬಹುದು. ನಿಮ್ಮ ಮನಸ್ಸಿನ ಚಂಚಲತೆ ನಿವಾರಣೆಗೆ ಈ ದಿನದ ಧಾರ್ಮಿಕ ಶಕ್ತಿ ತುಂಬಾ ಉಪಕಾರಿಯಾಗುತ್ತದೆ. ಓಂ ಮಾಂ ಮಹೇಶ್ವರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿ. ನೀರು, ಹಾಲು, ತುಪ್ಪ, ಬೆಲ್ಲದಿಂದ ಶಿವಲಿಂಗಾಭಿಷೇಕ ಮಾಡಿ. ಬಿಲ್ವಪತ್ರ ಅರ್ಪಣೆ ಹಾಗೂ ನದಿ ತೀರದ ಸ್ನಾನ ಶುಭಕರ. ನೀಡಿದ ದಾನ, ಬಡವರ ಸೇವೆ ಅಥವಾ ಅನ್ನದಾನವು ಈ ದಿನ ದಿವ್ಯ ಶಕ್ತಿಯ ಅನುಗ್ರಹ ತರುವಂತಿದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಸಹಾನುಭೂತಿ, ಸ್ನೇಹ ಹಾಗೂ ಪರಸ್ಪರ ಸಹಕಾರದ ಸಂಕೇತ. ಈ ಸಂಖ್ಯೆಯ ಶಕ್ತಿ ಇಂದು ಭಾವನಾತ್ಮಕ ಶಾಂತತೆಯ ತರಂಗ ಉಂಟು ಮಾಡುತ್ತದೆ. ಅದೃಷ್ಟದ ಬಣ್ಣ ನಭೋನೀಲಿ, ಲೈಟ್ ಬ್ಲೂ. ಈ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಸ್ಪಷ್ಟತೆ ಮತ್ತು ತಣ್ಣನೆಯ ಪ್ರವೃತ್ತಿಯನ್ನು ತರುತ್ತದೆ.
ಈ ಬಣ್ಣದ ಉಡುಗೆ ಅಥವಾ ವಸ್ತುಗಳು ಇಂದು ನಿಮ್ಮ ಮನೋಭಾವನೆಗೆ ಅನುಕೂಲ. ಶುಭ ಸಮಯ ಬೆಳಿಗ್ಗೆ 11:15 ರಿಂದ ಮಧ್ಯಾಹ್ನ 12:55. ಈ ಸಮಯದಲ್ಲಿ ತೀರ್ಮಾನ, ದೇವಪೂಜೆ, ಹಣಕಾಸು ವ್ಯವಹಾರಗಳು ಹಾಗೂ ಕುಟುಂಬದ ಪ್ರಮುಖ ಚರ್ಚೆಗಳು ಉತ್ತಮ ಫಲ ನೀಡಬಹುದು. ಈ ಸಮಯದಲ್ಲಿ ದೇವಶಕ್ತಿ ವಿಶೇಷವಾಗಿ ಸಕ್ರಿಯ. ಸಿಂಹರಾಶಿ ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಪ್ರಭಾವಶಾಲಿ ವ್ಯಕ್ತಿತ್ವ, ಧೈರ್ಯ ಮತ್ತು ಉತ್ಸಾಹದಿಂದ ದಿನವನ್ನೆಸಗುತ್ತಾರೆ. ಈ ಶ್ರಾವಣ ಸೋಮವಾರದ ಪವಿತ್ರತೆಯು ನಿಮ್ಮ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸಬಹುದಾದ ದಿನ. ನಿಮ್ಮ ನಾಯಕತ್ವ ಗುಣಗಳು ಮತ್ತು ನಿರ್ಧಾರ ಶಕ್ತಿಯು ಇತರರ ಮೆಚ್ಚುಗೆಗೆ ಪಾತ್ರವಾಗಬಹುದು. ದಿನದ ಆರಂಭದಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವ ನಿರೀಕ್ಷೆ ಇದೆ. ಮನಸ್ಸಿನಲ್ಲಿ ಸಂತೋಷ ಹಾಗೂ ಕಾರ್ಯತತ್ಪರತೆಯ ಶಕ್ತಿ ತುಂಬಿರುತ್ತದೆ. ಈ ಶಕ್ತಿಯನ್ನು ನೂತನ ಯೋಜನೆಗಳಿಗೆ, ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ನಿಕಟ ವಲಯದ ಜನರ ಸಹಕಾರ ಗೆಲ್ಲುವಲ್ಲಿ ಬಳಸಿ. ಇಂದಿನ ದಿನ ಆತ್ಮವಿಶ್ವಾಸ ಮತ್ತು ಧೈರ್ಯದ ತೀಕ್ಷ್ಣತೆಗಾಗಿ ಪರಿಚಿತ. ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಪ್ರಭಾವ ಬೀರುವ ಶಕ್ತಿ ಹೆಚ್ಚಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರಮ ಮತ್ತು ನಾಯಕತ್ವದ ಶೈಲಿ ವಿಶೇಷ ಗಮನ ಸೆಳೆಯುತ್ತದೆ. ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ನಿಮ್ಮ ಕಾರ್ಯವೈಖರಿಗೆ ಶ್ಲಾಘನೆ ಸಿಗಬಹುದು. ಈ ದಿನ ಪ್ರಸ್ತುತವಿರುವ ಯೋಜನೆಗಳಿಗೆ ಗತಿ ಸಿಗುವುದು ಮತ್ತು ಹೊಸ ಪ್ರಾರಂಭಗಳ ಬಗ್ಗೆ ಯೋಚನೆ ಮಾಡುವ ಯೋಗವಿದೆ. ಕೆಲವರಿಗೆ ಪ್ರಾಜೆಕ್ಟ್ ನಿರ್ವಹಣಾ ಜವಾಬ್ದಾರಿ ಅಥವಾ ತಂಡದ ಮುಂದಾಳತ್ವದ ಅವಕಾಶ ಬಂದು ಬಿಡಬಹುದು. ಆದರೆ ಅದಕ್ಕೆ ತಕ್ಕ ಪ್ರಮಾಣದ ಶ್ರದ್ಧೆ, ಸಮರ್ಪಣೆ ಹಾಗೂ ಸಮಯ ನಿರ್ವಹಣೆಯ ಅವಶ್ಯಕತೆ ಇದೆ. ವೃತ್ತಿ ಬದಲಿ ಯೋಚಿಸುವವರು ಸಂದರ್ಶನ ಅಥವಾ ಸಂಪರ್ಕದ ಮೂಲಕ ಹೊಸ ಅವಕಾಶದ ದಾರಿ ತೆರೆದುಕೊಳ್ಳಬಹುದಾಗಿದೆ. ಆದರೆ ನಿರ್ಧಾರಕ್ಕೆ ಮೊದಲು ಸ್ವಂತ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಪರಿಗಣಿಸಿ. ಉದ್ಯಮಿಗಳಿಗೆ ಇಂದಿನ ದಿನದ ಗ್ರಹಸ್ಥಿತಿ ಲಾಭದಾಯಕ. ಹೊಸ ವ್ಯವಹಾರ ಅಥವಾ ಗುತ್ತಿಗೆಗಳಿಗೆ ಮಾತುಕತೆ ನಡೆಸಬಹುದು. ಖಾತರಿ ಇಲ್ಲದ ಪಾಲುದಾರಿಕೆಗಳಿಗೆ ಮಿತಿಯೊಳಗಿನ ನಂಬಿಕೆ ಇರಲಿ. ಹಿರಿಯರ ಸಲಹೆಯೊಂದಿಗೆ ಚಿಂತನೆ ಮಾಡುವುದೇ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸಮತೋಲನ ಮತ್ತು ಯೋಗ್ಯ ನಿರ್ಧಾರಗಳ ಅಗತ್ಯವಿದೆ. ಗೃಹೋಪಯೋಗಿ ವೆಚ್ಚಗಳು ಮತ್ತು ವ್ಯಕ್ತಿಗತ ಖರ್ಚುಗಳ ಮಧ್ಯೆ ಸಮಾನವಾಗಿ ಗಮನ ಹರಿಸಬೇಕಾದ ಸಮಯ. ಹಳೆ ಬಾಕಿಗಳ ಸಂಗ್ರಹ ಅಥವಾ ಹಣದ ಲೆಕ್ಕಪತ್ರಗಳನ್ನು ಪರಿಶೀಲನೆ ಮಾಡುವ ದಿನ. ಹೊಸ ಹೂಡಿಕೆಗಳ ಬಗ್ಗೆ ಆಕರ್ಷಣೆ ಇದ್ದರೂ ತಾತ್ಕಾಲಿಕ ತಡೆ ಹಿಡಿಯುವ ಬುದ್ಧಿವಂತಿಕೆ ವಹಿಸಿ. ಪೂಜಾ ಕರ್ಮಗಳಿಗೆ, ದಾನ ಧರ್ಮಕ್ಕೆ ಧನ ವಿನಿಯೋಗ ಮಾಡುವುದು ಧರ್ಮಲಾಭ ತರುವ ಯೋಗ. ದಿನದ ಪವಿತ್ರತೆಯನ್ನು ಮನಸ್ಸಿನಲ್ಲಿ ಉಳಿಸಿಕೊಂಡು ಧರ್ಮಾರ್ಥ ಕಾರ್ಯಗಳಿಗೆ ಮುಂದಾಗಿದರೆ ಅದೃಷ್ಟದ ಬಾಗಿಲು ತೆರೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹದಲ್ಲಿ ಆರೋಗ್ಯವಂತ ಎಚ್ಚರಿಕೆಯಿಂದಿರುವುದು ಮುಖ್ಯ. ಬಿಸಿಲಿನ ತೀವ್ರತೆಗೆ ಒತ್ತಡದ ದೇಹ ಸ್ಪಂದಿಸಬಹುದು. ಆದ್ದರಿಂದ ಹೆಚ್ಚು ಆರಾಮ, ಸಮತೋಲನದ ಆಹಾರ ಮತ್ತು ನಿದ್ರೆಗೆ ಆದ್ಯತೆ ನೀಡಬೇಕು. ಕಳೆದ ದಿನಗಳಲ್ಲಿ ನಿರಂತರ ಕಾರ್ಯಭಾರದಿಂದ ದೇಹದ ತೊಂದರೆಗಳಾದ ತಲೆನೋವು, ರಕ್ತದೊತ್ತಡ ಅಥವಾ ಮೈಕಣ್ಣು ಸಮಸ್ಯೆಗಳು ಉಂಟಾದವರಲ್ಲಿ ವಿಶ್ರಾಂತಿ ಅಗತ್ಯ. ಪೂಜೆ, ಧ್ಯಾನ ಅಥವಾ ಹಸಿರು ಪ್ರಕೃತಿಯ ನಡುವೆ ಕಾಲ ಕಳೆಯುವುದು ಆರೋಗ್ಯಕ್ಕೆ ಅನುಕೂಲ. ಜಲಪಾನ, ಹಸಿರು ಹಣ್ಣುಗಳ ಸೇವನೆ ಮತ್ತು ಆರೋಗ್ಯದ ಮೇಲೆ ಗಮನವಿರುವ ದಿನವಾಗಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಪ್ರೀತಿಯ ವಾತಾವರಣ, ಧಾರ್ಮಿಕ ಆಚರಣೆಗಳ ಸಹಭಾಗಿತ್ವ ಹಾಗೂ ಹಿರಿಯರ ಆಶೀರ್ವಾದಕ್ಕಾಗಿ ಸಮಯ ಮೀಸಲಿಡಿ. ಪತ್ನಿ, ಪತಿಯೊಂದಿಗೆ ದೇವದರ್ಶನ, ಭಕ್ತಿಗೀತೆಗಳು ಅಥವಾ ಉಪವಾಸ ಆಚರಣೆಯಲ್ಲಿ ತೊಡಗುವ ಸಾಧ್ಯತೆ ಇದೆ. ಇಂದು ನಿಕಟ ಬಂಧುಗಳ ಜೊತೆ ಸಮಾಲೋಚನೆ, ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಬಹುದು. ಹಿರಿಯರ ಸಲಹೆ ಪ್ರಬಲ ಆಧಾರವಾಗಲಿದೆ. ಮಕ್ಕಳಿಗೆ ಪಾಠದಲ್ಲಿ ಸಹಾಯ ಮಾಡುವುದು, ಅವರ ಆಧ್ಯಾತ್ಮಿಕ ಪ್ರೇರಣೆಗೆ ಸಹಕಾರ ನೀಡುವುದು ಉತ್ತಮ. ಯಾವುದೇ ಗಂಭೀರ ವಿಚಾರ ಚರ್ಚೆಗಳಿಗೆ ಈ ದಿನ ಸೂಕ್ತ. ಮಾತುಗಳಲ್ಲಿ ಶಾಂತಿ, ಸಹಾನುಭೂತಿ ಮತ್ತು ಗೌರವದ ನಡವಳಿಕೆ ಅಗತ್ಯವಿದೆ. ವೀಕ್ಷಕರೇ, ನೀವು ಇಂದು ಶ್ರಾವಣ ಮಾಸದ 3ನೇ ಸೋಮವಾರ. ಶಿವನಿಗೆ ಪಂಚಾಮೃತ ಅಭಿಷೇಕ ಅಥವಾ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಮಂತ್ರದ ಜಪದೊಂದಿಗೆ ಉಪವಾಸದ ಆಚರಣೆ ಹೆಚ್ಚು ಪುಣ್ಯಮಯ. ಶಿವನಿಗೆ ಬಿಲ್ವಪತ್ರ ಅರ್ಪಣೆ, ಭಕ್ತಿಯಿಂದ ಶಿವಲಿಂಗಕ್ಕೆ ಜಲಾಭಿಷೇಕ, ಧೂಪ ದೀಪ ಹಾಗೂ ನೈವೇದ್ಯದೊಂದಿಗೆ ಪೂಜೆ ಮಾಡಿದರೆ ಈ ದಿನದ ಶಕ್ತಿಯ ಸದುಪಯೋಗವಾಗುತ್ತದೆ. ಸಂಧ್ಯಾಕಾಲದಲ್ಲಿ ಹೂವಿನ ಮಾಲೆ ತಯಾರಿಸಿ ಶಿವನ ಸ್ತೋತ್ರ ಪಠಣ ಮಾಡಿದರೆ ಮನಸ್ಸಿನಲ್ಲಿ ಶಾಂತಿ, ಮನೋಬಲ ಮತ್ತು ಸದ್ಗುಣಗಳ ಬೆಳವಣಿಗೆ ಸಾಧ್ಯ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸಿಂಹರಾಶಿಯ ನಿಸರ್ಗತ ಧೈರ್ಯ, ನಾಯಕತ್ವ ಮತ್ತು ಪ್ರಭಾವದ ಸಂಕೇತ. ಈ ಸಂಖ್ಯೆಯ ಶಕ್ತಿ ಈ ದಿನ ನಿಮ್ಮ ಉತ್ಸಾಹಕ್ಕೆ ಪೂರಕ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ಉತ್ಸಾಹ, ಸಕಾರಾತ್ಮಕತೆ ಮತ್ತು ಸೃಜನಶೀಲತೆಯ ಸಂಕೇತ. ಈ ಬಣ್ಣದ ಉಡುಗೆ ಅಥವಾ ಫಲಾಹಾರ ಇಂದು ಶುಭ.
ಶುಭ ಸಮಯ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಧಾರ್ಮಿಕ ಪೂಜೆ, ವ್ಯಾಪಾರ ಚಟುವಟಿಕೆ ಅಥವಾ ಕುಟುಂಬದ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಈ ಕಾಲದಲ್ಲಿನ ಶಕ್ತಿಯ ಪರಾಕಾಷ್ಠೆ ಸ್ಪಷ್ಟವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ಶಿಸ್ತಿನಿಂದ, ವಿಶ್ಲೇಷಣಾತ್ಮಕ ಬುದ್ಧಿಯಿಂದ ಮತ್ತು ತಾತ್ವಿಕ ಚಿಂತನೆಯಿಂದ ತಮ್ಮ ದಿನವನ್ನು ಮುನ್ನಡೆಸುವ ಸಾಧ್ಯತೆ ಇದೆ. ಶ್ರಾವಣ ಮಾಸದ ಈ ಪವಿತ್ರ ಸೋಮವಾರದಲ್ಲಿ ದೇವಚಿಂತನೆಗೆ ಮನಸ್ಸು ಹಾರುವುದು, ಧರ್ಮ ಮಾರ್ಗದಲ್ಲಿ ಚಲಿಸುವ ಇಚ್ಛೆ ಹೆಚ್ಚುವುದು, ಕೆಲಸದ ಬಗ್ಗೆ ನಿಖರ ದೃಷ್ಟಿಕೋನ, ಮನೆಯವರ ಬಗ್ಗೆ ನಿಖರವಾದ ಜವಾಬ್ದಾರಿಯ ನಿಭಾವಣೆ ಇಂದು ನಿಮ್ಮನ್ನು ಪೂರಕವಾಗಿ ಹೊತ್ತೊಯ್ಯುತ್ತದೆ. ಈ ದಿನ ಹೊಸ ಅಭ್ಯಾಸಗಳು, ಆರೋಗ್ಯದ ಹೊಸ ಶಿಸ್ತಿನ ಬಗ್ಗೆ ಯೋಚನೆ ಹಾಗೂ ಆಧ್ಯಾತ್ಮದಲ್ಲಿ ಮತ್ತಷ್ಟು ತೊಡಗಿಕೊಳ್ಳುವ ಉತ್ಸಾಹ ಉಂಟಾಗಬಹುದು. ಮನಸ್ಸಿನ ಸ್ಥಿತಿಯಲ್ಲಿ ಸಮತೋಲನ ಇರಲಿ, ಅಂತಃಕರಣ ಶುದ್ಧವಾಗಲಿ ಎಂಬ ಇಚ್ಛೆ ಮುಂದಾಳತ್ವ ವಹಿಸಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಈ ದಿನವು ನಿಮ್ಮ ತಾಂತ್ರಿಕ ಸಾಮರ್ಥ್ಯ, ವಿಶ್ಲೇಷಣಾ ದಕ್ಷತೆ ಮತ್ತು ಶ್ರಮದ ದೃಢತೆ ಪ್ರಾಬಲ್ಯ ಪಡೆಯುತ್ತದೆ. ನಿಮಗೆ ಹೆಚ್ಚುವರಿ ಜವಾಬ್ದಾರಿಗಳ ಒತ್ತಡ ಬರುವುದು ಸಹಜ, ಆದರೆ ನೀವು ಅದನ್ನು ಶಿಸ್ತಿನಿಂದ ನಿಭಾಯಿಸುತ್ತೀರಿ. ಹಿರಿಯರೊಂದಿಗೆ ವಿವಾದಕ್ಕಿಂತ ಸಹಕಾರದ ಮನೋಭಾವ ತಾಳಿದರೆ ಲಾಭ ಹೆಚ್ಚು. ಹೊಸ ಪ್ರಾಜೆಕ್ಟ್ ಅಥವಾ ಗಣನೀಯ ಗ್ರಾಹಕರ ಕೆಲಸವೊಂದರ ಪ್ರಾರಂಭದ ಯೋಗವಿದೆ. ನಿಮ್ಮ ವರದಿ ಪ್ರಸ್ತುತಿಕೆ ಅಥವಾ ಪ್ರಣಾಳಿಕೆಯಲ್ಲಿ ವಿವರಮಯತೆ ಮತ್ತು ಸಮರ್ಥ ನಿಲುವು ಅಗತ್ಯ. ಪದೋನ್ನತಿ ಅಥವಾ ಸ್ಥಳಾಂತರದ ಪ್ರಕ್ರಿಯೆಯಲ್ಲಿ ಇದ್ದವರು ಇಂದು ಯಾವುದೇ ತೀರ್ಮಾನಗಳ ಮುನ್ನ ಎಚ್ಚರಿಕೆಯಿಂದಲೇ ನಡೆಯಬೇಕು. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ವಿತರಣಾ ವ್ಯವಸ್ಥೆಯ ಪುನರ್ ಪರಿಶೀಲನೆ, ಹೊಸ ಸಪ್ಲೈಯರ್ಗಳೊಂದಿಗೆ ಮಾತುಕತೆ ಇತ್ಯಾದಿಗೆ ಉತ್ತಮ ದಿನ. ಗ್ರಾಹಕರ ಪ್ರತಿಕ್ರಿಯೆಗಳ ಅಧ್ಯಯನದಿಂದ ಸೇವಾ ಸುಧಾರಣೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಪಾರದರ್ಶಕ ನಿರ್ವಹಣೆ ಇಂದು ಮುಖ್ಯ. ಇತ್ತೀಚೆಗೆ ಆಗಿರುವ ಅನವಶ್ಯಕ ಖರ್ಚುಗಳ ಮೌಲ್ಯಮಾಪನ ಮಾಡಿ ಮುಂದಿನ ದಿನಗಳ ಖರ್ಚು ಯೋಜನೆ ತಾಳ್ಮೆಯಿಂದ ರೂಪಿಸುವುದು ಒಳಿತು. ಪೂರ್ವದ ಹೂಡಿಕೆಗಳಿಂದ ಸ್ವಲ್ಪ ಲಾಭದ ಸೂಚನೆ ದೊರೆಯಬಹುದು, ಆದರೆ ಹೊಸ ಹೂಡಿಕೆಗೆ ಹೋಗುವ ಮುನ್ನ ವಿದ್ವಾಂಸರು ಅಥವಾ ಹಣಕಾಸು ಸಲಹೆಗಾರರ ಮಾರ್ಗದರ್ಶನ ಪಡೆಯಿರಿ. ನಿಖರ ಲೆಕ್ಕದ ಒಳಪಟಲ ನೋಡಿ ನಿರ್ಧಾರ ತೆಗೆದುಕೊಳ್ಳುವುದು ಅಪಾಯವನ್ನು ತಪ್ಪಿಸಬಹುದು. ಆಧ್ಯಾತ್ಮಿಕ ಕಾರ್ಯಗಳಿಗೆ, ದೇವಾಲಯಗಳಿಗೆ ಧನ ಸಹಾಯ ಅಥವಾ ಧಾರ್ಮಿಕ ಸೇವೆಗೆ ಭಾಗಿಯಾಗುವ ಯೋಜನೆ ಮೂಡಬಹುದು. ಇದು ಹಣದ ಶುದ್ಧೀಕರಣಕ್ಕೆ ಕಾರಣವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ನಿಟ್ಟಿನಲ್ಲಿ ಈ ದಿನ ಅತಿಯಾದ ಒತ್ತಡ, ಆತಂಕ ಅಥವಾ ತಲೆನೋವಿಗೆ ಕಾರಣವಾದ ಆರೋಗ್ಯದ ಅಸಮತೋಲನ ಆಗಬಹುದಾದ ಸೂಚನೆಗಳಿವೆ. ಹೀರಿಕೊಳ್ಳುವ ಪದಾರ್ಥಗಳು, ಕಾಫಿ, ಕಾರ್ಬೋನೇಟೆಡ್ ಪಾನೀಯಗಳಿಂದ ದೂರವಿದ್ದು ದೇಹ ಶುದ್ಧೀಕರಣದ ಪಥ ಅನುಸರಿಸಿ. ಜೀರ್ಣಾಶಯ, ಅಲರ್ಜಿ ಅಥವಾ ಚರ್ಮದ ತೊಂದರೆಗಳು ಈ ಶನಿವಾರ ಉಲ್ಬಣಗೊಳ್ಳಬಹುದು. ಶರೀರವನ್ನು ತಣ್ಣಗಾಗಿಸುವ ಆಹಾರ, ಔಷಧೀಯ ವಾನ್ಸ್, ಸಸ್ಯಾಹಾರಗಳು ಉತ್ತಮ. ಹಸಿವಿಲ್ಲದೆ ತಿನ್ನುವುದು, ಕೆಲಸದ ನಡುವೆ ವಿಶ್ರಾಂತಿ ತೆಗೆದುಕೊಳ್ಳದೆ ಶ್ರಮಿಸುವ ಪ್ರವೃತ್ತಿಯಿಂದ ದೂರವಿರಿ. ಇಂದು ಧ್ಯಾನ, ಪ್ರಾಣಾಯಾಮ, ಪುಷ್ಟಿಕರ ಪಾನೀಯಗಳಿಂದ ದೈಹಿಕ ಶಕ್ತಿಯಲ್ಲಿ ಸುಧಾರಣೆ ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬ ಸಂಬಂಧದಲ್ಲಿ ಅಲ್ಪ ಗೊಂದಲಗಳ ಯೋಗವಿದೆ. ಕಾರಣ ನಿಮ್ಮ ನಿರೀಕ್ಷೆಗಳ ಮೇಲೆ ಇತರರು ಸ್ಪಂದಿಸದಂತಾಗಬಹುದು. ಆದರೆ ಮಿತವಚನ, ಶ್ರದ್ಧಾಪೂರ್ವಕ ಚರ್ಚೆ ಇದನ್ನು ಬದಲಾಯಿಸಬಲ್ಲದು. ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವ ಸಮಯ. ಅವರ ಸಲಹೆ ಪಡೆಯುವುದು ನಿಮ್ಮ ಆರ್ಥಿಕ ಅಥವಾ ವೃತ್ತಿ ನಿರ್ಧಾರಗಳಿಗೆ ಸಹಾಯಕ. ವಿವಾಹಿತರಾಗಿ ಸಂಗಾತಿಯೊಂದಿಗೆ ಶಾಂತ ಸಂವಾದದ ಮೂಲಕ ಸಂಬಂಧಗಳಲ್ಲಿ ಗಂಭೀರವಾದ ಯೋಗಕ್ಷೇಮದ ನಿರ್ಧಾರಗಳು ನಡೆಯಬಹುದು. ಸಂಯಮ ಹಾಗೂ ಭಾವನಾತ್ಮಕ ಬದ್ಧತೆ ಇವತ್ತು ಪ್ರಮುಖ. ಮಕ್ಕಳಿಗೆ ವಿದ್ಯಾದತ್ತಿ, ಧರ್ಮದತ್ತಿ ಮಾರ್ಗದರ್ಶನ ನೀಡಲು ಸುಕಾಲ. ಕುಟುಂಬದಲ್ಲಿ ಭಕ್ತಿಮಯ ಚಟುವಟಿಕೆ ಅಥವಾ ದೇವದರ್ಶನಕ್ಕೆ ಸಮವಾಯದ ಯೋಗವಿದೆ. ವೀಕ್ಷಕರೇ, ನೀವು ಇಂದು ಶ್ರಾವಣ ಮಾಸದ ಶುದ್ಧ ಸೋಮವಾರದ ಶಕ್ತಿ ನಿಮ್ಮ ಜೀವನದಲ್ಲಿ ಶುದ್ಧತೆ, ಶ್ರಮ, ಶ್ರದ್ಧೆ ಹಾಗೂ ಶಾಂತಿಯನ್ನು ತರಲಿದೆ. ಶಿವನ ಸ್ಮರಣೆ, ಜಪ, ಪೂಜೆ, ಉಪವಾಸ ಇತ್ಯಾದಿಗಳಲ್ಲಿ ತೊಡಗುವ ಇಚ್ಛೆಯನ್ನು ಅನುಸರಿಸಿ. ಅದು ನಿಮ್ಮೊಳಗಿನ ಆತ್ಮಶಕ್ತಿಗೆ ಬೆಳಕು ತರಲಿದೆ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷಿಯ ಮಾಲ್ಮೃತಾತ್ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಜಪಿಸಿ. ಬಿಲ್ವಪತ್ರ ಅರ್ಪಿಸಿ, ಎಳ್ಳಿನ ಎಣ್ಣೆಯಲ್ಲಿ ದೀಪ ಹಚ್ಚಿ ಶಿವನಿಗೆ ಪುಷ್ಪವೃಷ್ಟಿ ಮಾಡಿ. ಉಪವಾಸದಲ್ಲಿದ್ದರೆ ಸಾಯಂಕಾಲ ದೇವದರ್ಶನದ ಬಳಿಕ ಫಲಾಹಾರ ತೆಗೆದುಕೊಳ್ಳಿ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿವಂತಿಕೆ, ಚಪಲತೆ ಮತ್ತು ನಿರ್ಧಾರ ಶಕ್ತಿಯ ಪ್ರತೀಕ. ಈ ಸಂಖ್ಯೆಯ ಸ್ಪಂದನೆ ಇಂದು ನಿಮ್ಮ ಕಾರ್ಯಗಳಲ್ಲಿ ತಾಳ್ಮೆಯ ಜೊತೆಗೆ ಸ್ಪಷ್ಟತೆಯನ್ನು ನೀಡಬಹುದು. ಅದೃಷ್ಟದ ಬಣ್ಣ ಬೂದು ಹಸಿರು. ಬೂದು ಹಸಿರು ಬಣ್ಣವು ಮಾನಸಿಕ ಶಾಂತಿ, ವಿಶ್ಲೇಷಣಾ ಶಕ್ತಿ ಮತ್ತು ಬಲವರ್ಧನೆಗೆ ಸಹಾಯಕ.
ಈ ಬಣ್ಣದ ಉಡುಪು ಅಥವಾ ಹಸಿರು ಹೂವಿನಿಂದ ಪೂಜೆ ಇವತ್ತು ಹೆಚ್ಚು ಫಲಕಾರಿ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ನಿರ್ಧಾರ, ಪೂಜೆ, ಗ್ರಹಣ, ಖರೀದಿ ಅಥವಾ ವೃತ್ತಿ ಸಂಬಂಧಿತ ಚಟುವಟಿಕೆಗಳು ಉತ್ತಮ ಫಲ ನೀಡಬಹುದು. ಮನಸ್ಸು ತಾಜಾಗಿರುವ ಕಾಲ. ತುಲಾರಾಶಿ ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾರಾಶಿಯವರು ಸಮತೋಲನ, ಸೌಂದರ್ಯ ಬೋಧನೆ ಹಾಗೂ ಶ್ರದ್ಧೆಯಿಂದ ತಮ್ಮ ದಿನಚರಿಯನ್ನು ರೂಪಿಸಬಹುದಾದ ದಿನ. ಶ್ರಾವಣ ಮಾಸದ ಈ ಪವಿತ್ರ ಸೋಮವಾರ ದೇವಚಿಂತನೆಗೆ, ಕುಟುಂಬ ಸಮನ್ವಯಕ್ಕೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ಮಹತ್ವಪೂರ್ಣವಾದ ಸಮಯ. ಈ ದಿನ ನಿಮ್ಮ ಮನಸ್ಸು ಗಂಭೀರ ವಿಚಾರಗಳಿಗೆ ಒಲಿಯಬಹುದು. ಎಂಥ ನಿರ್ಧಾರವನ್ನಾದರೂ ತಾಳ್ಮೆಯಿಂದ, ಮೌಲ್ಯಮಾಪನದೊಂದಿಗೆ ಕೈಗೊಳ್ಳುವುದು ಉತ್ತಮ. ಶುಭ ಕರ್ಮಗಳ ಬಗ್ಗೆ ಚಿಂತನೆ, ಮಕ್ಕಳ ಹಾಗೂ ಹಿರಿಯರ ಸೇವೆಯಲ್ಲಿ ತೊಡಗುವ ಯೋಗವಿದೆ. ನಿಮ್ಮ ನಡವಳಿಕೆಯಲ್ಲಿ ಇಂದಿನ ಶುದ್ಧತೆ ಹಾಗೂ ಸಮತೋಲನ ಇತರರಿಗೂ ಪ್ರೇರಣೆಯಾದೀತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಉತ್ತಮ ಸಮಾಲೋಚನೆ ಹಾಗೂ ಬುದ್ಧಿವಂತಿಕೆಯ ನಿರ್ಧಾರಗಳಿಂದ ನಿಮ್ಮ ಸ್ಥಾನವನ್ನು ಬಲಪಡಿಸಿಕೊಳ್ಳುವ ದಿನ. ಶಾಂತ ಸ್ವಭಾವ, ಸತ್ಯತೆ ಮತ್ತು ಅನಾಲೋಚಿತ ಮಾತುಗಳ ನಿರಾಕರಣೆ ನಿಮಗೆ ಸಕಾರಾತ್ಮಕ ಫಲ ನೀಡಬಲ್ಲದು. ಅಧಿಕಾರಿಗಳು ನಿಮ್ಮ ಶಿಸ್ತು, ಒತ್ತಡದ ಸಂದರ್ಭದಲ್ಲಿಯ ನಿರ್ವಹಣಾ ಶೈಲಿಯನ್ನು ಗಮನಿಸುತ್ತಿದ್ದಾರೆ. ಈ ದಿನ ನಿಮ್ಮ ಕೆಲಸಗಳಲ್ಲಿ ನಿಖರತೆ ಮತ್ತು ಸಮರ್ಪಣೆ ಅತ್ಯಂತ ಮುಖ್ಯ. ಕೆಲವರಿಗೆ ಪುನಶ್ಚಿಂತನೆಗಾಗಿ ಕೆಲಸದ ಯೋಜನೆಗಳಲ್ಲಿ ಬದಲಾವಣೆ ಸಾಧ್ಯ. ತಾತ್ಕಾಲಿಕ ಅಸ್ಥಿರತೆ ಬರುವುದು ಸಹಜ, ಆದರೆ ಅದರಲ್ಲಿ ನಿಮಗೆ ದೀರ್ಘಕಾಲೀನ ಪ್ರಯೋಜನಗಳ ಬೀಜವಿರಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರು ಈ ದಿನ ಪ್ರಾರಂಭಿಕ ಪ್ರಯತ್ನಗಳತ್ತ ದೃಷ್ಟಿಸಬಹುದು. ಯೋಗ್ಯ ಸಂಪರ್ಕಗಳು ಶೀಘ್ರದಲ್ಲಿ ಎದುರಾಗುವ ಸಾಧ್ಯತೆ ಇದೆ. ಉದ್ಯಮಿಗಳಿಗಾಗಿ ಇದು ತಮ್ಮ ವ್ಯವಹಾರದಲ್ಲಿ ಸರಾಸರಿ ದಿನ. ಹೊಸ ತಂತ್ರಗಳ ಪ್ರಯೋಗಕ್ಕಿಂತಲೂ ಈಗಿರುವ ವ್ಯವಸ್ಥೆಯ ಪುನರ್ ಪರಿಶೀಲನೆ ಹೆಚ್ಚು ಪ್ರಯೋಜನಕಾರಿ. ಇಂದು ಖಾತೆ ಪುಸ್ತಕಗಳ ಪರಿಶೀಲನೆ, ಹಳೆಯ ಬಾಕಿಗಳ ಸಂಗ್ರಹ ಮತ್ತು ಭವಿಷ್ಯದ ಯೋಜನೆಗಳ ಪರಿಕಲ್ಪನೆಗೆ ಅನುಕೂಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸಮತೋಲನದ ಅಗತ್ಯವಿದೆ. ಖರ್ಚುಗಳು ಹೆಚ್ಚಾಗದಿದ್ದರೂ ಅನಿರೀಕ್ಷಿತವಾಗಿ ಕುಟುಂಬದ ಸಂಬಂಧಿತ ಖರ್ಚುಗಳು ಬರುವ ಸಾಧ್ಯತೆ ಇದೆ. ಅದಕ್ಕೆ ಮುಂದಾಗಲೇ ಮಿತವ್ಯಯದ ಧೋರಣೆಯಿಂದ ನಡೆಯಬೇಕು. ಹಳೆಯ ಹೂಡಿಕೆಗಳಿಂದ ಲಾಭಾಂಶ ಅಥವಾ ಬಡ್ಡಿ ದೊರೆಯಬಹುದು. ಅದನ್ನು ಪುನಃಪೂರ್ವಬದ್ಧ ಹೂಡಿಕೆಗಾಗಿ ಬಳಸಿದರೆ ಉತ್ತಮ. ಹೊಸ ಸಾಲ ಅಥವಾ ಕೈಕೊಡುವ ಹಣಕಾಸು ನಿರ್ಧಾರಗಳನ್ನು ಇಂದಿನ ದಿನ ಮುಂದೂಡುವುದು ಶ್ರೇಷ್ಠ. ದೇವಾಲಯಕ್ಕೆ ಪುಷ್ಪ, ತೈಲ ದಾನ ಮಾಡುವ ಕಾರ್ಯ ಶುಭ. ಹಣಕಾಸಿನಲ್ಲಿ ದೇವತಾನುಗ್ರಹ ಹೆಚ್ಚುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಬೆಳಿಗ್ಗೆ ಸ್ವಲ್ಪ ಆಲಸ್ಯ ಮೂಡಿದರೆ ಕೂಡ ಉಪವಾಸ, ಹಸಿರು ಆಹಾರ ಸೇವನೆ, ಲಘು ವ್ಯಾಯಾಮದಿಂದ ಚೈತನ್ಯ ಪಡೆಯಬಹುದು. ಇಂದು ಶರೀರದಲ್ಲಿ ತೂಕಪತನ ಅಥವಾ ಚರ್ಚೆಗಳ ಒತ್ತಡದಿಂದ ಬೆನ್ನು ನೋವು, ತಲೆನೋವಿಗೆ ತೊಂದರೆ ಕಾಣಿಸಬಹುದು. ಮೂಡುಬದ್ಲಿ ಚಿಂತೆಗಳಿಂದ ಮನಸ್ಸು ಅಸ್ಥಿರವಾಗುವ ಸಾಧ್ಯತೆ ಇದೆ. ಆಗ ಧ್ಯಾನ, ಸಣ್ಣ ದೇವದರ್ಶನ, ಜಪ ಅಥವಾ ಮೌನ ಸಾಧನೆ ಉಪಯುಕ್ತ. ಸಕಾಲಕ್ಕೆ ಆಹಾರ, ಸಾಕಷ್ಟು ನಿದ್ರೆ ಮತ್ತು ನಿಧಾನವಾದ ಚಟುವಟಿಕೆಗಳಿಂದ ದಿನದ ಶಕ್ತಿ ಹಾಳಾಗದೆ ಉಳಿಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಈ ದಿನ ಸೌಹಾರ್ದತೆಯ ವಾತಾವರಣ ನಿರ್ಮಾಣವಾಗಬಹುದು. ಮಾತುಗಳಲ್ಲಿ ಮಿತವ್ಯಯ ಅಗತ್ಯವಿದೆ, ಏಕೆಂದರೆ ಕೆಲವು ವಿಷಯಗಳು ಸ್ಪಷ್ಟತೆ ಇಲ್ಲದಿದ್ದರೆ ಗೊಂದಲ ಸೃಷ್ಟಿಸಬಹುದು. ವಿವಾಹಿತರಾಗಿ ಸಂಗಾತಿಯೊಂದಿಗೆ ಹೆಚ್ಚು ಆತ್ಮೀಯ ಸಂವಾದ, ಕುಟುಂಬ ನಿರ್ಧಾರಗಳು ಅಥವಾ ಭವಿಷ್ಯದ ಚರ್ಚೆ ನಡೆಯಬಹುದಾದ ದಿನ. ಸಂಗಾತಿಗೆ ಸಹಾನುಭೂತಿ ಮತ್ತು ಸಮಯ ನೀಡಿದರೆ ಸಂಬಂಧ ಬಲಪಡುತ್ತದೆ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಧರ್ಮ ಪಾಲನೆಯ ಭಾಗವಾಗಿ ಭಾಸವಾಗುತ್ತದೆ. ಮನೆಯಲ್ಲಿ ದೇವಪೂಜೆ, ಶಾಂತಿ ವಾಚನಗಳ ವಾತಾವರಣದಿಂದ ಸಮತೋಲನ ಸಾಧನವಾಗುತ್ತದೆ. ವೀಕ್ಷಕರೇ, ನೀವು ಈ ದಿನದ ಶ್ರಾವಣ ಸೋಮವಾರದ ಪವಿತ್ರತೆಯನ್ನು ಮನಸ್ಸಿನಲ್ಲಿ ಉಳಿಸಿಕೊಂಡು ಶಿವಭಕ್ತಿಗೆ ಮನಸ್ಸು ಮೀಸಲಿಡಿ. ಶಿವನಿಗೆ ಪಂಚಾಮೃತ ಅಭಿಷೇಕ, ಬಿಲ್ವಪತ್ರ ಅರ್ಪಣೆ ಹಾಗೂ ಓಂ ನಮಃ ಶಿವಾಯ ಮಂತ್ರ ಜಪದಿಂದ ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಜಪಿಸಿ. ಇದರ ಶಕ್ತಿ ನಿಮ್ಮ ಚಿಂತನೆ, ಆರೋಗ್ಯ ಹಾಗೂ ಮನೋಬಲಕ್ಕೆ ಉತ್ಥಾನ ನೀಡುತ್ತದೆ. ಶಿವನಿಗೆ ಬಿಲ್ವದಳ, ಕಪ್ಪು ಎಳ್ಳಿನ ಎಣ್ಣೆ ದೀಪ, ಗಂಧ ಅರ್ಪಿಸಿ. ಉಪವಾಸ ಅಥವಾ ಏಕಭುಕ್ತ ಒಂದೇ ಭೋಜನ ಪಾಲನೆಯಿಂದ ಈ ದಿನ ವಿಶೇಷ ಫಲ ಪಡೆಯುವ ಸಾಧ್ಯತೆ ಇದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶೃಂಗಾರ, ಸಮತೋಲನ ಮತ್ತು ಕಲಾತ್ಮಕತೆಯ ಸಂಕೇತ. ಈ ದಿನ ನಿಮ್ಮ ಧೈರ್ಯವನ್ನು ಸಂವೇದನಾಶೀಲತೆಗೆ ಸಮರ್ಪಿಸಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಉತ್ಸಾಹ, ಧೈರ್ಯ ಮತ್ತು ಶಕ್ತಿ ಬಿಂಬಿಸುತ್ತದೆ. ಕೆಂಪು ಬಣ್ಣದ ಉಡುಗೆ ಅಥವಾ ಪುಷ್ಪವನ್ನು ಶಿವನ ಅರ್ಚನೆಯಲ್ಲಿ ಬಳಸಿದರೆ ಶುಭ.
ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11:30 ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸು ನಿರ್ಧಾರಗಳು, ಕುಟುಂಬ ಸಭೆ ಅಥವಾ ಮಾತುಕತೆ ಫಲಕಾರಿಯಾಗಬಹುದು. ನಿಮ್ಮ ಧೈರ್ಯ, ಜ್ಞಾನದ ಶಕ್ತಿ ಈ ಕಾಲದಲ್ಲಿ ಹೆಚ್ಚು ಚುರುಕು ಆಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಅಂತರ್ಮುಖತೆ, ಗಂಭೀರತೆ ಮತ್ತು ಆತ್ಮ ಪರಿಶೀಲನೆಯ ದಿನವನ್ನು ಎದುರಿಸಲಿದ್ದಾರೆ. ಶ್ರಾವಣ ಮಾಸದ 3ನೇ ಸೋಮವಾರದ ಧಾರ್ಮಿಕ ಶಕ್ತಿ ನಿಮ್ಮ ಆಂತರಿಕ ಪ್ರಬೋಧನೆಗೆ ದಾರಿ ಮಾಡಿಕೊಡುತ್ತದೆ. ದೇವ ಪೂಜೆ, ದಾನ ಧರ್ಮ ಅಥವಾ ಜಪಧ್ಯಾನದ ಮನೋಭಾವ ಹೆಚ್ಚಿರುತ್ತದೆ. ಇದೊಂದು ಅಂತರ್ಮುಖ ಶಕ್ತಿಯ ದಿನವಾಗಿದೆ. ಶಕ್ತಿಯ ಶಮನ, ಪಾಪ ವಿಮೋಚನೆ ಮತ್ತು ಧರ್ಮ ಪಾಲನೆಯ ಪ್ರಾಮುಖ್ಯತೆಯ ದಿನವಾಗಿರುತ್ತದೆ. ಈ ಸಮಯವನ್ನು ಆಧ್ಯಾತ್ಮಿಕ ಪಠಣ, ಉಪವಾಸ ಅಥವಾ ಶಾಂತ ಚಿಂತನೆಗೆ ಮೀಸಲಿಟ್ಟರೆ ಆಂತರಿಕ ಸಮತೋಲನ ಸಾಧಿಸಬಹುದು. ಗೌಪ್ಯ ತಾಕತ್ತನ್ನು ಬಳಸಿ ಕಾರ್ಯ ಸಾಧನೆಗೆ ಮುಂದಾದರೆ ಯಶಸ್ಸು ನಿಮ್ಮದಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇವತ್ತು ಹೆಚ್ಚು ಗಮನವಿಟ್ಟು ಕಾರ್ಯನಿರ್ವಹಿಸಬೇಕಾಗಿರುವ ದಿನ. ಕೆಲವೊಂದು ಸಣ್ಣ ತಪ್ಪುಗಳು ಹಿರಿಯರ ಗಮನ ಸೆಳೆಯಬಹುದು. ಆದ್ದರಿಂದ ಜವಾಬ್ದಾರಿ ಹಾಗೂ ಶಿಸ್ತಿನಿಂದ ಕಾರ್ಯನಿರ್ವಹಿಸಬೇಕು. ದೈನಂದಿನ ಗೊಂದಲಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ತಾತ್ಕಾಲಿಕ ಅಸಮಾಧಾನಗಳು ಉಂಟಾದರೂ ಕಾರ್ಯದ ಗುಣಮಟ್ಟ ನಿಮ್ಮ ಸ್ಥಿರತೆಗೆ ಕಾರಣವಾಗುತ್ತದೆ. ಹೊಸ ಯೋಜನೆಗಳು ಅಥವಾ ಮಹತ್ವದ ವರದಿಗಳಲ್ಲಿ ನಿಮಗೆ ಮಹತ್ವಪೂರ್ಣ ಪಾತ್ರ ಸಿಗಬಹುದು. ಶ್ರದ್ಧೆ ಮತ್ತು ಸಂಯಮದಿಂದ ನಡೆದುಕೊಂಡರೆ ನಿಮ್ಮ ಪಡಿತರ ಯಶಸ್ಸು ಖಚಿತ. ವೃತ್ತಿ ಬದಲಾವಣೆ ಬಯಸುವವರು ಇಂದು ತಮ್ಮ ಲೆಕ್ಕಾಚಾರ ಮತ್ತೆ ನೋಡಿಕೊಳ್ಳಬೇಕು. ನಿರ್ಧಾರದಲ್ಲಿ ತೀವ್ರವಾಗಿ ವಿಶ್ಲೇಷಣೆ ಮಾಡಿ ಮುಂದೆ ಸಾಗುವುದು ಶ್ರೇಷ್ಠ. ಉದ್ಯಮಿಗಳಿಗೆ ಇವತ್ತು ಹಣಕಾಸು ಲೆಕ್ಕಪತ್ರಗಳನ್ನು ಪರಿಶೀಲಿಸುವ, ಗ್ರಾಹಕರಿಂದ ಬಾಕಿ ಹಣ ವಾಪಸ್ ಪಡೆಯುವ ಮತ್ತು ಹೊಸ ವ್ಯವಹಾರ ಸಂಬಂಧಗಳ ಬಗ್ಗೆ ಗಂಭೀರ ಚಿಂತನೆ ಮಾಡುವ ದಿನ. ಯಾವುದೇ ಹೊಸ ಡೀಲ್ಗಿಂತಲೂ ಈ ದಿನದ ಶ್ರಾವಣ ಶಕ್ತಿಯನ್ನು ಸ್ಥಿರತೆಯ ಬಗೆಗೆ ಬಳಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಕೊಂಚ ತೀವ್ರ ಚಿಂತನ ಮತ್ತು ಸಂಯಮ ಅಗತ್ಯ. ಕೆಲವು ಹಳೆಯ ಖರ್ಚುಗಳು ಈಗ ಎದುರಾಗಬಹುದು. ವಿಶೇಷವಾಗಿ ಆರೋಗ್ಯ ಅಥವಾ ಮನೆ ಸಂಬಂಧಿತ ವ್ಯಯಗಳಾಗಬಹುದು. ಹುಡುಕುತ್ತಿರುವ ಹಣಕಾಸು ನೆರವು ಕೆಲವೆರಡು ಮೂಲಗಳಿಂದ ಬಂದು ಹೋಗಬಹುದು, ಆದರೆ ಅದನ್ನು ನಿಭಾಯಿಸುವ ಪ್ರಜ್ಞೆ ಮುಖ್ಯ. ಇತ್ತೀಚೆಗಿನ ಹೂಡಿಕೆಗಳಿಂದ ಲಾಭವಿಲ್ಲದಿದ್ದರೂ ಇಂದು ಹೊಸ ಹೂಡಿಕೆಗೆ ಕೈ ಹಾಕುವುದು ಸೂಕ್ತವಲ್ಲ. ಶ್ರಾವಣದ ದಾನ ಮತ್ತು ಶಿವಪೂಜೆಯಲ್ಲಿ ಖರ್ಚು ಮಾಡಿದ ಹಣ ಆಧ್ಯಾತ್ಮಿಕ ದೃಷ್ಟಿಯಿಂದ ಲಾಭದಾಯಕ. ಈ ದಿನ ಸಾಲದ ವ್ಯವಹಾರದಿಂದ ದೂರವಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕವಾಗಿ ತಲೆನೋವು, ನಿದ್ರಾಹೀನತೆ ಅಥವಾ ಮನೋಭಾರದಿಂದ ಉಂಟಾಗುವ ಅಸ್ವಸ್ಥತೆಯ ಲಕ್ಷಣಗಳಿರಬಹುದು. ಈ ದಿನದಲ್ಲಿ ಹೆಚ್ಚು ಜಾಗೃತೆಯಿಂದ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಹಸಿವು ಇಲ್ಲದೆ ತಿನ್ನುವುದು ತಪ್ಪಿಸಿ. ತಾಜಾ ಹಣ್ಣು, ಹಸಿರು ತರಕಾರಿಗಳ ಸೇವನೆ ಹಾಗೂ ಹೆಚ್ಚು ನೀರು ಕುಡಿಯುವುದು ಆರೋಗ್ಯಕ್ಕೆ ಶ್ರೇಯಸ್ಕರ. ಶರೀರದಲ್ಲಿ ಉಂಟಾಗುವ ಕ್ಷೀಣತೆ ಅಥವಾ ಬದಲಾವಣೆಗಳಿಗೆ ಶರೀರ ಶುದ್ಧಿ ಹಾಗೂ ಧ್ಯಾನದಿಂದ ಪರಿಹಾರ ಸಿಗಬಹುದು. ಬಿಲ್ವದಳ, ಪವಿತ್ರ ಜಲ ಮತ್ತು ಶಿವನ ಅಭಿಷೇಕದಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಕೆಲವೊಂದು ಗಂಭೀರ ಚರ್ಚೆಗಳು ನಡೆಯಬಹುದಾದ ಯೋಗವಿದೆ. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ಧೈರ್ಯದಿಂದ, ಶಾಂತಿಯಿಂದ ಮಾತನಾಡುವುದು ಉತ್ತಮ. ಯಾವುದೇ ವಿಷಯದಲ್ಲಿ ವಾಗ್ವಾದ ಉಂಟಾದರೂ ಶ್ರದ್ಧೆಯಿಂದ ಬಗೆಹರಿಸುವ ಧೋರಣೆ ಇರಲಿ. ವಿವಾಹಿತರಿಗೆ ಈ ದಿನ ತಮ್ಮ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಸಮಾಲೋಚನೆ ಅಥವಾ ದೇವಾಲಯ ಭೇಟಿ ಯೋಗವಿದೆ. ಇದರಿಂದ ಸಂಬಂಧದಲ್ಲಿ ಹೊಸ ಶುದ್ಧತೆ ಮತ್ತು ಸಮರ್ಪಣೆಯ ಭಾವ ಮೂಡಬಹುದು. ಬಾಲಕರಿಗೆ ಮಾರ್ಗದರ್ಶನ ನೀಡುವುದು ಮತ್ತು ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಅತ್ಯಂತ ಶುಭಕರ. ಶ್ರದ್ಧೆ, ಶ್ರದ್ಧಾ, ಶ್ರದ್ಧೆ ಇದುವರೆಗೆ ನಿಮ್ಮ ಮನೆಯ ಶಾಂತಿಯ ಕೀಲಿಕೈ. ವೀಕ್ಷಕರೇ, ನೀವು ಈ ಶ್ರಾವಣ ಸೋಮವಾರದ ಪವಿತ್ರತೆಯನ್ನು ಗೌರವಿಸಿ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶಿವಪೂಜೆಯಲ್ಲಿ ಪ್ರಾರ್ಥನೆ, ಅಭಿಷೇಕ, ಬಿಲ್ವಪತ್ರ ಅರ್ಪಣೆ ಮತ್ತು ಜಪ ಅಧ್ಯಯನದಿಂದ ಇಂದಿನ ಭಾರವನ್ನು ನಿವಾರಣೆ ಮಾಡಬಹುದು. ಓಂ ಮಹಾಮೃತ್ಯುಂಜಯಾಯ ನಮಃ ಎಂಬ ಮಹಾಮಂತ್ರವನ್ನು ಕನಿಷ್ಠ 54 ಅಥವಾ 108 ಬಾರಿ ಜಪಿಸಿ. ಶಿವನಿಗೆ ಬಿಲ್ವದಳ, ತುಳಸಿ ಅಥವಾ ಹಾಲಿನ ಅಭಿಷೇಕ ಮಾಡಿದರೆ ಶಕ್ತಿ ಜಾಗೃತಿಯಾಗುತ್ತದೆ. ನೀಲಿ ಅಥವಾ ಬೂದು ಬಣ್ಣದ ಉಡುಗೆ ಧರಿಸಿ ಉಪವಾಸದಿಂದ ದೈಹಿಕ ಶುದ್ಧಿಯನ್ನು ಸಾಧಿಸಿ. ಶಿವನ ದೇವಸ್ಥಾನದಲ್ಲಿ ದೀಪ ಅರ್ಪಿಸಿ ಬಡವರಿಗೆ ಹಣ್ಣು, ಹಸಿ ತರಕಾರಿ ಅಥವಾ ಹಣ ದಾನ ಮಾಡಿದರೆ ಪುಣ್ಯ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಅಂತಃಕ್ರಿಯೆ, ಅಂತರ್ಜ್ಞೆ ಮತ್ತು ಆಧ್ಯಾತ್ಮಿಕ ಪವಿತ್ರತೆಯ ಸಂಕೇತ. ಈ ಶ್ರಾವಣ ದಿನದ ತೀವ್ರತೆಯನ್ನು ಧ್ಯಾನದಲ್ಲಿ ಈ ಸಂಖ್ಯೆಯೊಂದಿಗೆ ಗುರುತಿಸಿ. ಅದೃಷ್ಟದ ಬಣ್ಣ ಬೂದು.
ಬೂದು ಬಣ್ಣ ವೃಶ್ಚಿಕರ ಗಂಭೀರತೆ, ಸಮತೋಲನ ಮತ್ತು ಆಂತರಿಕ ಶಕ್ತಿಗೆ ತಕ್ಕ ಪ್ರತೀಕ. ಬೂದು ಬಣ್ಣದ ಉಡುಗೆ, ಧೂಪ ಅಥವಾ ಧ್ಯಾನ ಗೃಹದಲ್ಲಿ ಬೂದು ಪ್ರವೃತ್ತಿಯ ಅಲಂಕಾರ ಸಹ ಉಪಯುಕ್ತ. ಶುಭ ಸಮಯ ಮಧ್ಯಾಹ್ನ 12:10 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಶಿವಪೂಜೆ, ಧ್ಯಾನ ಅಥವಾ ಆಂತರಿಕ ನಿರ್ಣಯಗಳು ಅತ್ಯಂತ ಫಲಕಾರಿಯಾಗುತ್ತವೆ. ಈ ಘಟ್ಟದಲ್ಲಿ ನಿಮ್ಮ ಅಧೋಮುಖ ಶಕ್ತಿಯು ಮೇಲ್ಮುಖ ಶಕ್ತಿಯಾಗಿ ರೂಪಾಂತರಗೊಳ್ಳಲಿದೆ. ಧನುರಾಶಿ ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಮನಸ್ಸಿನಲ್ಲಿ ನಿಲುಕುವ ಶ್ರದ್ಧೆ, ಶಾಂತಿ ಮತ್ತು ಪ್ರಬುದ್ಧತೆ ಮೂಲಕ ತಮ್ಮ ದಿನವನ್ನು ಯಶಸ್ವಿಯಾಗಿ ರೂಪಿಸಬಹುದು. ಶ್ರಾವಣ ಮಾಸದ ಪವಿತ್ರ ಸೋಮವಾರದ ಪುಣ್ಯ ಪ್ರಭಾವದಿಂದ ನಿಮ್ಮ ಆತ್ಮಬಲ ಬಲವಾಗಿರುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲು ಇಚ್ಛೆ ತೀವ್ರವಾಗಿರಬಹುದು. ಈ ದಿನ ಧ್ಯಾನ, ಜಪ, ಪಠಣ, ಶಿವನ ಸ್ಮರಣೆ ಮುಂತಾದವುಗಳೊಂದಿಗೆ ದಿನದ ಆರಂಭವಾದರೆ ಬಹುಶಃ ನೀವು ಬಾಳಿನ ಹಲವು ಸಂಕಷ್ಟಗಳಿಂದ ನಿರಾಳವಾಗಲು ಸನ್ನದ್ಧರಾಗಬಹುದು. ಈ ದಿನ ನಿಮ್ಮ ಭಾವನೆಗಳು ಮತ್ತು ಆಲೋಚನೆಗಳು ಗಂಭೀರವಾಗಿದ್ದು ಆತ್ಮ ಪರಿಶೀಲನೆಗೆ ಸೂಕ್ತ. ಹಳೆಯ ಪಾಪದ ಸಂಕೇತಗಳ ಪರಿಹಾರಕ್ಕಾಗಿ ಉಪವಾಸ, ಜಪ ಮತ್ತು ದಾನ ಧರ್ಮಗಳಲ್ಲಿ ತೊಡಗಿದರೆ ಸಕಾರಾತ್ಮಕ ಫಲಗಳು ದೊರಕಬಹುದಾದ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮಗೆ ನಿರ್ಧಾರಕಾರಿ ಪಡುವಣ. ಕೆಲವರಿಗೆ ಅಧಿಕಾರಿಗಳೊಂದಿಗೆ ಗಂಭೀರ ಸಭೆಗಳು ಅಥವಾ ಯೋಜನಾ ಚರ್ಚೆಗಳು ನಡೆಯಬಹುದಾದ ಸಂಭವವಿದೆ. ನಿಮ್ಮ ಯೋಜನೆಗಳು ಹಾಗೂ ತಂತ್ರಜ್ಞಾನ ಜ್ಞಾನವನ್ನು ಸಮರ್ಥವಾಗಿ ಪ್ರತಿಪಾದಿಸಿ. ಇನ್ನೊಂದೆಡೆ ಕೆಲವರಿಗೆ ಹಳೆಯ ಕೆಲಸಗಳ ಮೌಲ್ಯಮಾಪನ ನಡೆಯಬಹುದಾದ ದಿನವಿದು. ನಿಮಗೆ ನೀಡಲ್ಪಟ್ಟ ಹೊಣೆಗಾರಿಕೆಗಳಲ್ಲಿ ಜವಾಬ್ದಾರಿಯಿಂದ ವರ್ತಿಸಿದರೆ ಅಧಿಕಾರಿ ವರ್ಗದ ಮೆಚ್ಚುಗೆ ಸಿಗಬಹುದು. ವೃತ್ತಿಯ ಬೆಳವಣಿಗೆಗೆ ಇಂದು ಬಿಗಿಯಾದ ತಯಾರಿ ಹಾಗೂ ಶ್ರದ್ಧೆಯ ಕಾರ್ಯವಿಧಾನ ಅಗತ್ಯ. ವೃತ್ತಿ ಬದಲಾವಣೆಗೆ ಯತ್ನಿಸುತ್ತಿರುವವರಿಗೆ ಕೆಲ ಸಂದರ್ಶನಗಳ ಮೂಲಕ ಹೊಸ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ. ಸ್ಪಷ್ಟ ಸಂಭಾಷಣಾ ಕೌಶಲ್ಯ ನಿಮ್ಮ ಬಲವಾಗಲಿದೆ. ಉದ್ಯಮಿಗಳಿಗಾಗಿ ಇಂದು ಬಾಕಿ ಲೆಕ್ಕಪತ್ರಗಳ ಪರಿಶೀಲನೆ, ಪಾಲುದಾರರೊಂದಿಗೆ ವ್ಯವಹಾರದ ಶುದ್ಧೀಕರಣ ಮತ್ತು ಹೊಸ ವ್ಯವಹಾರಕ್ಕಾಗಿ ತಂತ್ರ ರೂಪಿಸುವ ದಿನವಾಗಿದೆ. ಶ್ರಾವಣ ಮಾಸದ ಪ್ರಯುಕ್ತ ವ್ಯವಹಾರ ಆರಂಭಿಸುವ ಮುನ್ನ ದೇವದರ್ಶನ ಹಾಗೂ ಹಿರಿಯರ ಆಶೀರ್ವಾದ ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಈ ದಿನ ನಿಶ್ಚಿತ ಧನ ಪ್ರವಾಹವಿದೆ. ಆದರೆ ಅದೇ ಸಮಯದಲ್ಲಿ ಇತರ ಅಗತ್ಯ ಖರ್ಚುಗಳು ಸಹ ಎದುರಾಗಬಹುದಾದ ಸಾಧ್ಯತೆ ಇದೆ. ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಮನೆಯ ಹಿರಿಯರ ಆರೋಗ್ಯ ಸಂಬಂಧಿತವಾಗಿ. ಹಳೆಯ ಬಂಡವಾಳ ಹೂಡಿಕೆಗಳಿಂದ ಲಾಭದ ಅಂಶಗಳು ಬಂದೀತು. ಹಣಕಾಸಿನಲ್ಲಿ ಸಮತೋಲನ ಸಾಧಿಸಲು ನಿಮಗೆ ಮಿತವ್ಯಯ ಹಾಗೂ ಸ್ಪಷ್ಟ ಯೋಜನೆ ಅಗತ್ಯ. ಇಂದು ಸಾಲದ ವ್ಯವಹಾರ ಅಥವಾ ಹಠಾತ್ ಖರ್ಚುಗಳಿಂದ ದೂರವಿರುವುದು ಉತ್ತಮ. ಅಧ್ಯಾತ್ಮದಲ್ಲಿ ದಾನ ಮಾಡುವ ಚಟುವಟಿಕೆಗಳು ನಿಮ್ಮ ಹಣಕಾಸಿನ ಶುದ್ಧಿಗೆ ಕಾರಣವಾಗಬಹುದು. ದಾನ ಅಥವಾ ಉಪವಾಸದ ಭಾಗವಾಗಿ ತಾಮ್ರಪಾತ್ರೆ, ನವಧಾನ್ಯ, ಹಸಿವಾದವರಿಗೆ ಅನ್ನದಾನ ಮಾಡುವ ಯೋಗ ಬಹುಶಃ ಶುಭಕರ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ದೇಹದಲ್ಲಿ ಜ್ವರ, ತೀವ್ರ ಒತ್ತಡ ಅಥವಾ ಜೀರ್ಣಕ್ರಿಯಾ ಸಂಬಂಧಿತ ಸಮಸ್ಯೆಗಳ ಲಕ್ಷಣಗಳು ಕಾಣಿಸಬಹುದು. ಹಸಿವು ಇಲ್ಲದಿದ್ದರೂ ಆಹಾರ ಸೇವಿಸುವುದು ತಪ್ಪಿಸಿ. ಆಯಾಸ ತೀವ್ರವಾಗಬಾರದು. ಹೃದಯ ಮತ್ತು ನರಜಾಲದ ಸಮಸ್ಯೆಗೊಳಗಾಗಿರುವವರು ಇಂದು ಹೆಚ್ಚು ನಿಗಾ ವಹಿಸಬೇಕು. ಬೆಳಗಿನ ಧ್ಯಾನ, ಪ್ರಾಣಾಯಾಮ ಹಾಗೂ ಬಿಳಿಬೆಲ್ಲದ ಸೇವನೆ ದೇಹದಲ್ಲಿ ಶಾಂತಿಯನ್ನು, ಶಕ್ತಿಯನ್ನು ಹೆಚ್ಚಿಸಬಲ್ಲದು. ಅಂಗಸಾಧನೆಗಳ ತೊಂದರೆ, ಕಾಲು ಮಣಿಕಟ್ಟು ನೋವು ಇದ್ದರೆ ಮಸಾಜ್ ಅಥವಾ ಬಿಸಿನೀರಿನಲ್ಲಿ ಪಾದ ಸ್ನಾನ ಶುಭ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದ ಒಳ ಸಂಬಂಧಗಳು ಇಂದು ನವ ಚೈತನ್ಯದಿಂದ ತುಂಬಿರಬಹುದು. ಮನೆಯ ಹಿರಿಯರ ಆಶೀರ್ವಾದ ಪಡೆಯುವುದು ಶುಭಪ್ರದ. ಕೆಲವು ಗಂಭೀರವಾದ ಕುಟುಂಬದ ನಿರ್ಧಾರಗಳು ಇಂದು ಚರ್ಚೆಗೆ ಬರಬಹುದು. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕ ಪ್ರವಾಸ ಅಥವಾ ದೇವಾಲಯದ ಭೇಟಿ ಮಾಡುವ ಯೋಗವಿದೆ. ಸಹಜವಾಗಿ ಹೃದಯ ಸ್ಪರ್ಶಿ ಮಾತುಕತೆ, ಆತ್ಮೀಯತೆ ಮತ್ತು ಪರಸ್ಪರ ಗೌರವದಿಂದ ಸಂಬಂಧ ಗಾಢವಾಗುವ ಸಾಧ್ಯತೆ ಇದೆ. ತಾಯಂದಿರ ಆರೋಗ್ಯ, ಮಕ್ಕಳ ಪಾಠಶಾಲೆಯ ಸಮಸ್ಯೆ ಅಥವಾ ತಾಂತ್ರಿಕ ಸಹಾಯದ ಅಗತ್ಯವೂ ಬರಬಹುದಾದ ಸಂದರ್ಭ. ಎಲ್ಲವನ್ನೂ ಶಾಂತವಾಗಿ ನಿರ್ವಹಿಸುವ ಶಕ್ತಿ ಈ ದಿನ ಇದೆ. ವೀಕ್ಷಕರೇ, ನೀವು ಈ ದಿನದ ಶ್ರಾವಣ ಮಾಸದ ಸೋಮವಾರದ ಶಕ್ತಿಯನ್ನು ಪ್ರಾಮಾಣಿಕವಾಗಿ ಅನುಭವಿಸಬೇಕಾದ ದಿನವಿದು. ಶಿವನ ಸ್ಮರಣೆ, ಜಪ, ಉಪವಾಸದ ಆಚರಣೆ ನಿಮ್ಮ ಮನಸ್ಸನ್ನು ಶುದ್ಧಪಡಿಸುವುದರ ಜೊತೆಗೆ ದೈವಿಕ ಶಕ್ತಿಯನ್ನು ಪಡೆಯಲು ದಾರಿ ಒದಗಿಸಲಿದೆ. ಓಂ ಮಹಾಮೃತ್ಯುಂಜಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶಿವನಿಗೆ ಬಿಲ್ವಪತ್ರ, ಕಪ್ಪು ಎಳ್ಳಿನ ಎಣ್ಣೆ, ಧೂಪ ದೀಪ ಹಾಗೂ ಹಾಲಿನಿಂದ ಅಭಿಷೇಕ ಮಾಡುವ ಯೋಗ ಶ್ರೇಷ್ಠ. ಅನ್ನದಾನ, ವಸ್ತ್ರದಾನ ಅಥವಾ ನದಿ ತೀರದಲ್ಲಿ ಲವಂಗ, ಇಳುವರಿ ಬೇಳೆಗಳ ಹೂತಿ ಪುಣ್ಯ ಕಾರ್ಯ ಫಲಕಾರಿಯಾಗುವುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಭದಾಯಕ, ಸಮತೋಲನ ಹಾಗೂ ಸೇವಾ ಮನೋಭಾವದ ಪ್ರತೀಕ.
ನಿಮ್ಮ ಕಾರ್ಯಗಳಲ್ಲಿ ಈ ಶಕ್ತಿ ಬೆಳಗುತ್ತದೆ. ಅದೃಷ್ಟದ ಬಣ್ಣ ಕಂದು. ಕಂದು ಬಣ್ಣ ನಿಮ್ಮಲ್ಲಿ ಭದ್ರತೆ, ಸಂಯಮ ಮತ್ತು ತಾಳ್ಮೆಯ ಶಕ್ತಿ ಜಾಗೃತಿಗೊಳಿಸುತ್ತದೆ. ಈ ಬಣ್ಣದ ಉಡುಪಿನಲ್ಲಿ ವಿಶೇಷ ಪೂಜಾ ಫಲ ಪಡೆಯಬಹುದು. ಶುಭ ಸಮಯ ಬೆಳಿಗ್ಗೆ 8 ರಿಂದ ಬೆಳಿಗ್ಗೆ 10 ಗಂಟೆ 15 ನಿಮಿಷದವರೆಗೆ. ಈ ಕಾಲಮಾನದಲ್ಲಿ ಧಾರ್ಮಿಕ ಕಾರ್ಯಗಳು, ಕುಟುಂಬ ಚರ್ಚೆಗಳು ಅಥವಾ ನೂತನ ಕೆಲಸ ಆರಂಭಿಸಲು ಸೂಕ್ತ. ಶಿವನ ಅನುಗ್ರಹವಿರುವ ಕಾಲ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರು ಶ್ರದ್ಧೆ, ಶಿಸ್ತು ಮತ್ತು ತಾಳ್ಮೆಯಿಂದ ಸಜ್ಜುಗೊಂಡು ಗಂಭೀರ ಮನಸ್ಥಿತಿಯಿಂದ ಕಾರ್ಯನಿರ್ವಹಿಸುವ ದಿನವಾಗಿದೆ. ಶ್ರಾವಣ ಮಾಸದ 3ನೇ ಸೋಮವಾರದ ಪವಿತ್ರತೆಗೆ ಶನಿಗ್ರಹದ ಪ್ರಭಾವವು ಸೇರಿಕೊಂಡಿರುವುದರಿಂದ ಧರ್ಮ, ನಿಷ್ಠೆ ಮತ್ತು ಆತ್ಮ ಪರಿಶೀಲನೆಗೆ ಉತ್ತಮ ದಿನ. ಇಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶವಿದೆ. ದೇವಾಲಯದ ಸೇವೆ, ಶಿವಪೂಜೆ, ಉಪವಾಸ ಅಥವಾ ಶನಿಗೆ ಅರ್ಪಣೆ ಮಾಡುವುದು ಕರ್ಮ ವಿಮೋಚನೆಗೆ ಕಾರಣವಾಗಬಹುದು. ಮುಂಜಾನೆಯ ಧ್ಯಾನ ಹಾಗೂ ಶಾಂತ ನಿರಂತರ ಪ್ರಾರ್ಥನೆಯಿಂದ ಮನಸ್ಸಿನಲ್ಲಿ ಸ್ಥಿರತೆ ಮೂಡುತ್ತದೆ. ಹಳೆಯ ಕೆಲಸಗಳ ಪೂರ್ಣ, ಕಾದಿರುವ ನಿರ್ಣಯಗಳಿಗೆ ಸ್ಪಷ್ಟತೆ ಮತ್ತು ಹೊಸ ಯೋಜನೆಗಳಿಗೆ ತಯಾರಿ ಇವತ್ತಿನ ದಿನದ ಲಕ್ಷಣವಾಗಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಶ್ರದ್ಧೆ, ತಾಳ್ಮೆ ಮತ್ತು ನಿಯಮ ಪಾಲನೆ ಮುಖ್ಯವಾಗಲಿದೆ. ನಿಮಗೆ ಸಿಕ್ಕಿರುವ ಜವಾಬ್ದಾರಿಗಳನ್ನು ಶಿಸ್ತಿನಿಂದ ನಿರ್ವಹಿಸುವುದರ ಮೂಲಕ ಉತ್ತಮ ಹೆಸರು ದೊರೆಯುತ್ತದೆ. ಹಿರಿಯ ಅಧಿಕಾರಿಗಳ ಗಮನ ನಿಮ್ಮ ಕಾರ್ಯಶೈಲಿಯ ಮೇಲೆ ನೆಲೆಯಲ್ಲಿ ಇರುವುದರಿಂದ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಸಮರ್ಥವಾಗಿರಬೇಕು. ಕೆಲವರಿಗೆ ಹೊಸ ವಿಭಾಗದ ಹೊಣೆಗಾರಿಕೆ ಅಥವಾ ಮೌಲ್ಯಮಾಪನದ ಸಮಯದಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆಯಬಹುದು. ತಾತ್ಕಾಲಿಕ ಒತ್ತಡವಿದ್ದರೂ ಅದು ನಿಮಗೆ ಶ್ರೇಯಸ್ಕರವಾಗಲಿದೆ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿದ್ದವರು ಇಂದಿನ ದಿನದ ಸಂದರ್ಶನಗಳು ಅಥವಾ ಕರೆಗಳಿಂದ ಹೊಸ ದಿಕ್ಕು ಕಾಣಬಹುದು. ತಾಂತ್ರಿಕ ತಿಳಿವು ಮತ್ತು ವ್ಯವಸ್ಥಿತ ನಡವಳಿಕೆಯಿಂದ ನೀವು ಸ್ಪರ್ಧೆಯಲ್ಲಿ ಮುನ್ನಡೆದುಕೊಳ್ಳಬಹುದು. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಸೂಲಾತಿ ಮತ್ತು ಹೊಸ ನಿಬಂಧನೆಗಳ ಪರಿಗಣನೆಗೂ ಉತ್ತಮ ದಿನ. ಈ ದಿನ ಹೊಸ ಹೂಡಿಕೆ ಅಥವಾ ಗುತ್ತಿಗೆಗಳಿಗೆ ಮೊದಲ ಹೆಜ್ಜೆ ಇಡಬಹುದಾದ ಯೋಗವಿದೆ. ಆದರೆ ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ ಮುಂದೆ ಹೆಜ್ಜೆ ಇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಶ್ರದ್ಧೆ ಹಾಗೂ ಜವಾಬ್ದಾರಿಯ ನಡೆ ಅಗತ್ಯ. ಅನಿರೀಕ್ಷಿತ ಖರ್ಚುಗಳ ಸಂಭವವಿದೆ, ವಿಶೇಷವಾಗಿ ವಾಹನ, ಆರೋಗ್ಯ ಅಥವಾ ಮನೆ ಸಂಬಂಧಿತವಾಗಿ. ಈ ಕಾರಣದಿಂದಾಗಿ ಮಿತವ್ಯಯದಲ್ಲಿ ಸದಾ ಎಚ್ಚರಿಕೆ ಅವಶ್ಯ. ಹಳೆಯ ಹೂಡಿಕೆಗಳಿಂದ ಇಂದು ಸ್ವಲ್ಪ ಲಾಭ ಅಥವಾ ಬಡ್ಡಿ ಆದಾಯ ಬಂದು ಹೋಗಬಹುದು. ಆದರೆ ಹೊಸ ಹೂಡಿಕೆಯಲ್ಲಿ ತಕ್ಷಣ ತೀರ್ಮಾನ ತೆಗೆದುಕೊಳ್ಳುವುದು ಶ್ರೇಷ್ಠವಲ್ಲ. ಸಾಲದ ವ್ಯವಹಾರಗಳಿಂದ ದೂರವಿರುವುದು ಒಳಿತು. ಶನಿಗ್ರಹದ ಪ್ರಭಾವದಿಂದ ಹಣಕಾಸಿನಲ್ಲಿ ಸ್ಥಿರತೆ ಹಾಗೂ ಸುಧಾರಣೆ ಸಿಗಲು ಹಿರಿಯರ ಸಲಹೆ, ಪೂರ್ವಕಾಲದ ಅನುಭವ ಮತ್ತು ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ ಸಹಾಯಕವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ತೀವ್ರವಾದ ಆಯಾಸ, ಮೂಳೆ ನೋವು ಅಥವಾ ನಿರ್ಜಲೀಕರಣದಿಂದ ಉಂಟಾಗುವ ತೊಂದರೆಗಳಿಗೆ ಈ ದಿನ ಎಚ್ಚರಿಕೆ ಅಗತ್ಯ. ಪ್ರಾತಃ ಕಾಲದ ಯೋಗ, ಪ್ರಾಣಾಯಾಮ ಮತ್ತು ಸಮತೋಲನದ ಆಹಾರ ರೂಢಿ ಸಹಾಯಕ. ಈ ಶ್ರಾವಣ ಸೋಮವಾರದಲ್ಲಿ ಶಿವನ ಅಭಿಷೇಕ, ಔಷಧೀಯ ಸ್ನಾನ ಮತ್ತು ಶನಿಗೆ ಅರ್ಪಣೆ ಮಾಡುವುದರಿಂದ ಮನಸ್ಸಿನಲ್ಲಿ ಶಾಂತಿ, ದೇಹದಲ್ಲಿ ಶಕ್ತಿ ಪುನರ್ಸ್ಥಾಪನೆ ಸಂಭವಿಸುತ್ತದೆ. ಇಂದು ತಲೆನೋವು, ಸೌಜನ್ಯ ಕೊರತೆ ಅಥವಾ ಮಲಬದ್ಧತೆಯಂತಹ ಸಾಮಾನ್ಯ ಅಸ್ವಸ್ಥತೆಗಳು ಕಾಣಬಹುದು. ಆದ ಕಾರಣ ಆಹಾರ, ನಿದ್ರೆ ಮತ್ತು ಮನಃಶಕ್ತಿ ಈ 3 ಸಮತೋಲನದಲ್ಲಿರಲು ನಿರಂತರ ಪ್ರಯತ್ನ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಗಂಭೀರವಾದ ವಿಚಾರಗಳನ್ನು ಚರ್ಚಿಸುವ ಸಂದರ್ಭದಲ್ಲಿ ಶಾಂತ ನಡವಳಿಕೆ, ಸಹನೆ ಮತ್ತು ಮಿತವಚನ ಮುಖ್ಯ. ಪತ್ನಿ, ಪತಿಯೊಂದಿಗೆ ಧಾರ್ಮಿಕ ಪ್ರವಾಸ, ದೇವಾಲಯ ಭೇಟಿ ಅಥವಾ ಸಾಮೂಹಿಕ ಪೂಜೆಯಲ್ಲಿ ಭಾಗವಹಿಸುವ ಯೋಗವಿದೆ. ಸಂತಾನ ಸಂಬಂಧಿತ ನಿರ್ಣಯಗಳು ಅಥವಾ ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಗಮನಹರಿಸಲು ಈ ದಿನ ಸೂಕ್ತ. ಕುಟುಂಬದೊಳಗಿನ ಸಂಬಂಧಗಳು ಇಂದು ಭದ್ರವಾಗಲು ನಿಮ್ಮ ಶ್ರದ್ಧೆ, ಗೌರವಪೂರ್ಣ ನಡವಳಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ವಿವಾಹಿತರಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಮಾತುಕತೆ, ಭರವಸೆಯ ಮಾತುಗಳು ಮತ್ತು ತಮ್ಮ ಕಾರ್ಯಗಳಲ್ಲಿ ಸಹಕಾರ ನೀಡುವುದು ಇಂದು ಸಂಬಂಧದಲ್ಲಿ ಶಕ್ತಿ ಹಾಗೂ ಶ್ರದ್ಧೆ ಒದಗಿಸುತ್ತದೆ. ವೀಕ್ಷಕರೇ, ನೀವು ಈ ಶ್ರಾವಣ ಮಾಸದ ಸೋಮವಾರವನ್ನು ಶನಿಗ್ರಹನ ಶಾಂತಿಗಾಗಿ ಹಾಗೂ ಆತ್ಮಶುದ್ಧಿಗೆ ಬಳಸಿಕೊಳ್ಳಿ. ಶಿವನಿಗೆ ನಮನ, ಶನಿಗೆ ಅರ್ಪಣೆ ಇವು ನಿಮ್ಮ ನಿರಾಳತೆಯನ್ನು ಹೆಚ್ಚಿಸಬಲ್ಲವು. ಓಂ ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನಿಟ್ಟು ಶನಿಗೆ ಅರ್ಪಿಸಿ. ಬಡವರಿಗೆ ಅನ್ನದಾನ, ಕೂಲಿಕಾರರಿಗೆ ಬಟ್ಟೆ ದಾನ
ಈ ಶನಿವಾರದ ಸಾನ್ನಿಧ್ಯದಲ್ಲಿ ಶ್ರೇಷ್ಠ ಫಲ ನೀಡುವುದು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹಣ ಶಕ್ತಿಯ ಸಂಕೇತವಾಗಿದೆ. ಶಿಸ್ತು, ಪರಿಶ್ರಮ ಮತ್ತು ಬುದ್ಧಿವಂತ ನಿರ್ಧಾರಗಳು ಈ ಸಂಖ್ಯೆಯ ಆಶಯ. ಇಂದು ಈ ಶಕ್ತಿಯನ್ನು ಸದ್ವಿನಿಯೋಗ ಮಾಡುವುದು ಅಗತ್ಯ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣದಿಂದ ಮನಸ್ಸಿನಲ್ಲಿ ಶಾಂತಿ, ಸ್ಪಷ್ಟತೆ ಮತ್ತು ಭರವಸೆ ಮೂಡುತ್ತದೆ. ಪೂಜೆಯ ಸಮಯದಲ್ಲಿ ನೀಲಿ ವಸ್ತ್ರ ಅಥವಾ ನೀಲಿ ಹೂವಿನ ಅರ್ಪಣೆಯಿಂದ ದೈವಾನುಗ್ರಹ ಹೆಚ್ಚುವ ಸಾಧ್ಯತೆ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ಆರ್ಥಿಕ ನಿರ್ಧಾರ ಅಥವಾ ಆರೋಗ್ಯ ಸಂಬಂಧಿತ ಕೆಲಸಗಳಿಗೆ ಉತ್ತಮ ಯೋಗ. ಈ ಸಮಯದಲ್ಲಿ ಶಕ್ತಿಯ ಮಟ್ಟ, ಮನಸ್ಸಿನ ಪ್ರಬುದ್ಧತೆ ಹೆಚ್ಚು ಇರುತ್ತದೆ. ಕುಂಭರಾಶಿ ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತೀವ್ರ ಅಂತರ್ನಿರೀಕ್ಷಣೆಯ, ಧ್ಯಾನಮಯವಾದ ಹಾಗೂ ಆಧ್ಯಾತ್ಮಿಕ ಪ್ರಜ್ಞೆಯ ದಿನವನ್ನು ಅನುಭವಿಸುತ್ತಾರೆ. ಶ್ರಾವಣ ಮಾಸದ ಶಕ್ತಿಯು ನಿಮ್ಮ ಒಳಗೆ ಏನನ್ನೂ ಪರಿಶುದ್ಧಗೊಳಿಸುವ ನಿವಾರಣೆಯ ದಾರಿಯನ್ನು ತೆರೆದಿಡುತ್ತದೆ. ಸೋಮವಾರದ ಈ ಪವಿತ್ರ ದಿನ ಶನಿವಾರದಂತೆ ಘನತೆಪೂರ್ಣವೂ ಹೌದು. ಹೃದಯದಲ್ಲಿ ಶಾಂತಿ, ಧೈರ್ಯ ಮತ್ತು ವಿವೇಕ ಮೂಡುತ್ತದೆ. ಈ ದಿನ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಿಜವಾದ ನಿಮ್ಮ ಹೃದಯದ ಮಾತು ಕೇಳಿ. ದೇವಪೂಜೆ, ಅಧ್ಯಯನ ಅಥವಾ ಶಾಸ್ತ್ರೀಯ ಚಿಂತನೆಗೆ ಸೂಕ್ತ ಕಾಲ. ಹಳೆಯ ಒತ್ತಡಗಳಿಂದ ಹೊರಬರಲು ಇದು ತಕ್ಕ ಸಮಯ. ಈ ದಿನ ಮುಕ್ತ ಚಿಂತನೆಗೆ, ಸಂವೇದನಾಶೀಲತೆಗಾಗಿ ಪಾವನ ಕಾಲ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಈ ದಿನ ಸಂವಾದಕ್ಕೆ ಹೆಚ್ಚಿನ ಅವಕಾಶವಿರುತ್ತದೆ. ನೀವು ಹೊಸತನ್ನು ಕಲಿಯುವ ಅಥವಾ ಸಹೋದ್ಯೋಗಿಗಳೊಂದಿಗೆ ಜ್ಞಾನ ಹಂಚಿಕೊಳ್ಳುವ ದಿನವಾಗಿದೆ. ಕೆಲವರಿಗೆ ವಿಚಾರ ಮಾಡುವ ಶಕ್ತಿ, ವಿಶ್ಲೇಷಣಾತ್ಮಕ ದೃಷ್ಟಿಕೋನ ಅಧಿಕವಾಗುತ್ತದೆ. ಕೆಲವರ ಕೆಲಸದಲ್ಲಿ ವ್ಯತ್ಯಾಸಗಳು ಅಥವಾ ಹೊಸ ನಿಯಮಗಳು ಜಾರಿಗೆ ಬರಬಹುದು. ನಿಮ್ಮ ತಾಳ್ಮೆ ಮತ್ತು ಜಾಣ್ಮೆ ಈ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ನೆರವಾಗುತ್ತದೆ. ಪುನಃ ವೀಕ್ಷಣೆ, ಪುನರ್ ಅಪ್ಲಿಕೆ ಅಥವಾ ಹಳೆಯ ಪ್ರಾಜೆಕ್ಟ್ಗಳ ಮರುಪರಿಶೀಲನೆ ಇಂದಿಗೆ ಯೋಗ್ಯ. ನಿಮ್ಮ ಬುದ್ಧಿವಂತಿಕೆ ಮೇಲಧಿಕಾರಿಗಳಿಗೆ ಗಮನ ಸೆಳೆಯಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇನ್ನಷ್ಟು ಕಾಯಬೇಕಾದ ಸಮಯ. ತ್ವರಿತ ನಿರ್ಧಾರಗಳಿಗಿಂತ ಯೋಗ್ಯ ಯೋಜನೆಗಳ ಮೇಲೆ ಕೇಂದ್ರೀಕೃತರಾಗಿರಿ. ಉದ್ಯಮಿಗಳಿಗಾಗಿ ಇದು ಯೋಜನೆಗಳಲ್ಲಿ ನವೀನತೆ ತರಲು ಅನುಕೂಲ. ಆದರೆ ಹೂಡಿಕೆಗೆ ಮುನ್ನ ಎಲ್ಲ ದಿಕ್ಕುಗಳಿಂದ ಮಾಹಿತಿ ಸಂಗ್ರಹಿಸಿ. ಗ್ರಾಹಕರ ದೃಷ್ಟಿಕೋನ ಬದಲಾಯಿಸುತ್ತಿರಬಹುದು, ಅದನ್ನು ಗಮನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ನಿರ್ವಹಣೆಯಲ್ಲಿ ಎಚ್ಚರಿಕೆ, ನಿಯಂತ್ರಣ ಮತ್ತು ಜವಾಬ್ದಾರಿತ್ವ ಈ ದಿನ ಅಗತ್ಯ. ಬಂಡವಾಳ ಹೂಡಿಕೆ ಅಥವಾ ಸಾಲ ನೀಡುವುದು ಈ ದಿನದಿಂದ ದೂರವಿರುವುದೇ ಉತ್ತಮ. ಹಳೆಯ ಸಾಲ ಅಥವಾ ಬಾಕಿ ಹಣದ ಪಾವತಿಗೆ ಪ್ರಯತ್ನ ಮಾಡಿ. ವ್ಯವಹಾರಿಕ ಚುಟುಕು ಖರ್ಚುಗಳ ನಿಯಂತ್ರಣದಿಂದ ಹಣದ ಹರಿವಿನಲ್ಲಿ ಸಮತೋಲನ ಬರುವ ಸಾಧ್ಯತೆ ಇದೆ. ಈ ದಿನ ಧಾರ್ಮಿಕ ದಾನ, ಅನ್ನದಾನ, ಉಚಿತ ಸೇವೆ ಅಥವಾ ಜನಸೇವೆಯಿಂದ ಪವಿತ್ರ ಪುಣ್ಯ ಫಲ ಸಿಗಬಹುದು. ಈ ದಾನವು ಆಂತರಿಕ ತೃಪ್ತಿ ಹಾಗೂ ನಕಾರಾತ್ಮಕ ಶಕ್ತಿಯ ನಿವಾರಣೆಗೆ ಸಹಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಕ್ಷೀಣತೆ, ಮನಸ್ಸಿನಲ್ಲಿ ಅಲ್ಪ ಮಾನಸಿಕ ಒತ್ತಡವಿರಬಹುದು. ಈ ಶ್ರಾವಣ ಸೋಮವಾರದ ದಿನ ಸರಳ ಆಹಾರ, ಯೋಗ ಮತ್ತು ಮೌನ ಪಾಲನೆಯಿಂದ ಶರೀರ ಮನಸ್ಸಿಗೆ ಶುದ್ಧತೆ ತರುವ ಸಾಧ್ಯತೆ ಇದೆ. ಕೆಲವರಿಗೆ ಗಂಟಲು, ಕಣ್ಣು ಅಥವಾ ನಿದ್ರೆ ಸಮಸ್ಯೆ ತಡೆಯಬಹುದು. ಹೆಚ್ಚು ಡಿಜಿಟಲ್ ಪರದೆಗಳ ಬಳಕೆಯಿಂದ ದೂರವಿರಿ. ಬೆಳಗಿನ ಸ್ನಾನ, ವಿಶೇಷವಾಗಿ ಔಷಧೀಯ ಅಥವಾ ನದಿ ತೀರದ ಸ್ನಾನ ಶುಭ. ಹಸಿರು ಎಲೆಗಳನ್ನು ಅಡುಗೆಯಲ್ಲಿ ಬಳಸುವುದು ಅಥವಾ ಎಣ್ಣೆ ಮಸಾಜ್ ಮೂಲಕ ದೇಹಕ್ಕೆ ವಿಶ್ರಾಂತಿ ನೀಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಶಾಂತಿ ಮತ್ತು ಆತ್ಮೀಯತೆ ಹೆಚ್ಚುತ್ತದೆ. ನಿಮ್ಮ ಶ್ರದ್ಧಾಪೂರ್ಣ ಮಾತುಗಳು ಇತರರನ್ನು ಬಲಗೊಳಿಸುತ್ತವೆ. ಪತ್ನಿ, ಪತಿ ಅಥವಾ ಮಕ್ಕಳು ನಿಮ್ಮ ಗಮನ ಮತ್ತು ಪ್ರೀತಿಗೆ ಪಾತ್ರರಾಗಿರಬಹುದು. ಈ ದಿನ ಪಿತೃತ್ವ, ತಂದೆ ಅಥವಾ ಹಿರಿಯರೊಂದಿಗೆ ಹೆಚ್ಚು ಕಾಲ ಕಳೆಯಲು ಯತ್ನಿಸಿ. ಅವರನ್ನು ಕೀಳುವುದು, ಅವರಿಗೆ ಸಹಕಾರ ನೀಡುವುದು ಇಂದು ಧರ್ಮ ಸಂಸ್ಥಾಪನೆಯ ಅನುಭವ ತರಬಲ್ಲದು. ವಿವಾಹಿತರಿಗೆ ಸಾಂತ್ವನದ ಮಾತು, ದೇವಪೂಜೆಯಲ್ಲಿ ಜೊತೆಯಾಗಿ ಪಾಲ್ಗೊಳ್ಳುವ ಸಂಭ್ರಮ ಹಾಗೂ ನವಚೈತನ್ಯ ತರಬಲ್ಲ ಸಂವಾದಗಳ ಯೋಗವಿದೆ. ವೀಕ್ಷಕರೇ, ನೀವು ಈ ದಿನದ ಶ್ರಾವಣ ಸೋಮವಾರದಲ್ಲಿ ಆಧ್ಯಾತ್ಮಿಕ ಶ್ರದ್ಧೆಯಿಂದ ನಿಮ್ಮ ಮನಸ್ಸನ್ನು ಆಳವಾಗಿ ಶುದ್ಧಗೊಳಿಸಿಕೊಳ್ಳಿ. ಶಿವನಿಗೆ ಅರ್ಚನೆ, ದಯಾಪೂರ್ವಕ ಸೇವೆ ಹಾಗೂ ಜಪದಿಂದ ದಿನವನ್ನು ಪುನೀತಗೊಳಿಸಿ. ಓಂ ಮಹಾದೇವಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 54 ಬಾರಿ ಪಠಿಸಿ. ಬಿಲ್ವದಳ, ಗಂಧ, ಅಕ್ಷತೆ ಹಾಗೂ ನಂದಿದೇವರ ಸೇವೆಯ ಮೂಲಕ ಶಿವಪೂಜೆ ಮಾಡುವುದು ವಿಶೇಷ ಫಲ ನೀಡುತ್ತದೆ. ಬಡವರಿಗೆ ನೀರಿನ ಬಾಟಲಿ ಅಥವಾ ಹಸಿರು ತರಕಾರಿ ದಾನ ಮಾಡಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಾನವ ಸೇವೆ, ಆಧ್ಯಾತ್ಮ ಮತ್ತು ಅಂತಃಕರಣ ಶುದ್ಧತೆಯ ಸಂಕೇತವಾಗಿದೆ.
ಈ ದಿನ ಈ ಸಂಖ್ಯೆಯ ಶಕ್ತಿ ಕಾರ್ಯಗಳಲ್ಲಿ ಸಾಧನೆಯ ದಾರಿ ತೋರಬಲ್ಲದು. ಅದೃಷ್ಟದ ಬಣ್ಣ ಬೂದು. ಬೂದು ಬಣ್ಣ ನಿಮ್ಮ ಸ್ಥಿತಪ್ರಜ್ಞೆ, ಸಮತೆ ಹಾಗೂ ಆಂತರಿಕ ಶಕ್ತಿಗೆ ಪ್ರತೀಕ. ಬೂದು ಅಥವಾ ಹೊಳೆಯುವ ಶಿಲೆಗಳ ಬಳಕೆ ಮನೆ ಅಥವಾ ಆಭರಣಗಳಲ್ಲಿ ಫಲಕಾರಿ. ಶುಭ ಸಮಯ ಮಧ್ಯಾಹ್ನ 1:15 ಮಧ್ಯರಾತ್ರಿ 2:45 ಈ ಸಮಯದಲ್ಲಿ ಧ್ಯಾನ, ಆರಾಧನೆ, ಪುಣ್ಯ ಕಾರ್ಯ ಅಥವಾ ಹಣಕಾಸಿನ ವಿಷಯಗಳ ಬಗ್ಗೆ ಚಿಂತನೆ ಮತ್ತು ನಿರ್ಧಾರಗಳು ಶ್ರೇಷ್ಠ ಫಲ ನೀಡಬಲ್ಲವು. ನಿಮ್ಮ ಇಂದ್ರಿಯ ಶಕ್ತಿಯ ಶಮನಕ್ಕೂ ಈ ಸಮಯ ಸೂಕ್ತ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಭಾವನಾತ್ಮಕ ಚತುರತೆಯೊಂದಿಗೆ ಜೀವನದ ಹಲವು ಕಡೆ ಸಮತೋಲನ ಸಾಧಿಸಲು ಸಾಧ್ಯವಾಗುತ್ತದೆ. ಶ್ರಾವಣ ಮಾಸದ ಪವಿತ್ರ ಸೋಮವಾರದ ದಿವ್ಯ ಶಕ್ತಿ ನಿಮ್ಮ ಧಾರ್ಮಿಕ ಚಿಂತನೆಗಳಿಗೆ, ಆತ್ಮ ಪರಿಶೀಲನೆಗೆ ಹಾಗೂ ಶಾಂತಿಗೆ ಸಹಕಾರ ನೀಡುವಂತೆ ಇದ್ದೀತೆ. ಕಲಾತ್ಮಕತೆ, ಮನಃಸ್ಥಿತಿ ಮತ್ತು ಔದಾರ್ಯ ಇವುಗಳಿಂದ ನೀವು ಸುತ್ತಲಿನವರ ಗಮನ ಸೆಳೆಯುವ ಸಾಧ್ಯತೆ ಇದೆ. ಇಂದು ಸೃಜನಶೀಲತೆ, ಧ್ಯಾನ, ಶಾಂತಿಯನ್ನು ಸಾಧಿಸುವ ಅಭ್ಯಾಸಗಳು ಅತ್ಯಂತ ಉಪಯುಕ್ತವಾಗುತ್ತವೆ. ಶಿವನ ಪೂಜೆ, ಜಪ, ಉಪವಾಸ ಇತ್ಯಾದಿಗಳು ಆತ್ಮೀಯ ಸಂತೃಪ್ತಿಗೆ ಕಾರಣವಾಗುತ್ತವೆ. ದೈನಂದಿನ ಚಟುವಟಿಕೆಯಲ್ಲಿ ಧೈರ್ಯ, ತಾಳ್ಮೆ ಮತ್ತು ಸಮಜ್ಞೆ ಪ್ರತಿಯೊಂದಕ್ಕೂ ಅನಿವಾರ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಕೆಲವೊಂದು ಕಾರ್ಯಗಳನ್ನು ಹೊಸ ದೃಷ್ಟಿಕೋನದಿಂದ ಪರಿಗಣಿಸುವ ಯೋಗವಿದೆ. ತಂಡದೊಂದಿಗೆ ಸಹಕಾರದಲ್ಲಿ ಕೆಲ ಅಸಮಾಧಾನಗಳು ಬಂದರೂ ನಿಮ್ಮ ಶಾಂತ ಸಮವಾಯದ ನಡವಳಿಕೆಗಳಿಂದ ಅದನ್ನು ನಿವಾರಿಸಬಹುದು. ಹಿರಿಯರಿಂದ ಪ್ರೋತ್ಸಾಹ ಸಿಗಬಹುದು, ಆದರೆ ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಬೇಕು. ತಾಂತ್ರಿಕ ಕೆಲಸಗಳಿಗಿಂತ ಇವತ್ತು ಆಲೋಚನಾ ಕಾರ್ಯಗಳು ಅಥವಾ ಯೋಜನೆಗಳನ್ನು ರೂಪಿಸುವ ದಿನ. ಸ್ವತಃ ಯೋಜನೆಗಳನ್ನು ಖಾತರಿಪಡಿಸಿ ಅದರ ಅನುಷ್ಠಾನಕ್ಕೆ ಕಾಲ ನಿಗದಿ ಮಾಡಿ. ಕೆಲವರಿಗೆ ವೃತ್ತಿ ಬದಲಿಗೆ ಯೋಚನೆ ಮೂಡಬಹುದು, ಆದರೆ ಯಾವುದೇ ತೀರ್ಮಾನ ಕೈಗೊಳ್ಳುವುದರಲ್ಲಿ ಮುಂಚಿತವಾಗಿ ಒಳಗಣ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡುವುದು ಒಳಿತು. ಉದ್ಯಮಿಗಳಿಗಾಗಿ ಇಂದು ವ್ಯಾಪಾರದ ಹಣಕಾಸು ಅಥವಾ ಬಿಲ್ಲು ಸಂಗ್ರಹದ ವಿಷಯಗಳಲ್ಲಿ ಚಿಂತನಾಶೀಲ ಕ್ರಮ ಅವಶ್ಯ. ಹೊಸ ಒಪ್ಪಂದಗಳು, ಕಾನೂನು ಸಂಬಂಧಿತ ದಾಖಲೆಗಳ ಪರಿಶೀಲನೆ ಸೇರಿದಂತೆ ವ್ಯವಹಾರದಲ್ಲಿ ಸ್ಪಷ್ಟತೆಯ ಅಗತ್ಯವಿದೆ. ಹೊಸ ಹೂಡಿಕೆಯಲ್ಲಿ ತುರ್ತು ನಿರ್ಧಾರ ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಸಂಯಮ ಮತ್ತು ಯಥಾರ್ಥದ ನಡೆ ಅಗತ್ಯ. ಪೂರ್ವದ ತಪ್ಪುಗಳ ಪಾಠದಿಂದ ಪ್ರೇರಣೆಯಾಗಬೇಕು. ಖರ್ಚುಗಳಲ್ಲಿ ನಿಯಂತ್ರಣವಿಲ್ಲದಿದ್ದರೆ ಆರ್ಥಿಕ ಬಿಕ್ಕಟ್ಟು ಎದುರಾಗಬಹುದು. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಲ್ಲಿ ಲಾಭದ ನಿರೀಕ್ಷೆ ಇದ್ದರೂ ಅದನ್ನು ಮಿತಿಯಲ್ಲಿ ಬಳಸುವುದು ಉತ್ತಮ. ಸಾಲದ ವಿಷಯಗಳಲ್ಲಿ ಹೆಚ್ಚಿನ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಕುಟುಂಬ ಖರ್ಚು, ಔಷಧಿ ಅಥವಾ ಮನೋಭಾವ ಸಂಬಂಧಿತ ವಿಷಯಗಳಿಗಾಗಿ ನಗದು ಒತ್ತಡ ಸಾಧ್ಯ. ಶ್ರಾವಣ ಮಾಸದ ಸೋಮವಾರದ ಪ್ರಯುಕ್ತ ದಾನ, ಧರ್ಮಾರ್ಥ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಧನದ ಶುದ್ಧೀಕರಣಕ್ಕೆ ಸಹಕಾರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದು ಮನುಷ್ಯನ ಶಾಂತ ಸ್ಥಿತಿಯು ದೈಹಿಕ ಸಮತೋಲನಕ್ಕೆ ಕಾರಣವಾಗುತ್ತದೆ. ಆದರೆ ಆಲಸ್ಯ, ಬಾಯಾರಿಕೆ, ಜೀರ್ಣಕ್ರಿಯೆ ಅಥವಾ ಮೈಕೈ ನೋವಿನಲ್ಲಿ ತೂಕದ ಭಾವನೆ ಉಂಟಾಗಬಹುದು. ಹೆಚ್ಚು ನಿದ್ರೆ ಅಥವಾ ಕಡಿಮೆ ನೀರಿನ ಸೇವನೆಯಿಂದ ಅಸ್ವಸ್ಥತೆ ಬೆಳೆಯಬಹುದು. ಈ ದಿನದ ಶಿವನ ಉಪವಾಸ ಅಥವಾ ಸಾತ್ವಿಕ ಆಹಾರ ನಿಯಮ ಪಾಲನೆಯಿಂದ ದೇಹ ಮತ್ತು ಮನಸ್ಸಿನಲ್ಲಿ ಶುದ್ಧತೆ ಕಂಡುಬರುತ್ತದೆ. ಧ್ಯಾನ, ಶಾಂತ ಸಂಗೀತ, ಹಸಿರು ಪರಿಸರದಲ್ಲಿ ಕಾಲ ಕಳೆಯುವುದು ಉತ್ತಮ. ಮಸಾಜ್, ಹಸಿರು ಸಾರು ಅಥವಾ ಲಘು ಆಹಾರದಿಂದ ಆಯಾಸ ನಿವಾರಣೆಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಶ್ರದ್ಧೆ, ಭಕ್ತಿ, ಧಾರ್ಮಿಕ ಚಟುವಟಿಕೆಗಳು ನಡೆಯಬಹುದಾದ ದಿನ. ಮನೆಯವರೊಂದಿಗೆ ದೇವಾಲಯ ಭೇಟಿ ಅಥವಾ ಶಿವನ ಅಭಿಷೇಕದ ಯೋಜನೆ ಇದೆಯಾದರೆ ಅದನ್ನು ಮುಂದುವರಿಸಿ. ಪತಿ ಪತ್ನಿಯೊಂದಿಗೆ ಭಾವನಾತ್ಮಕ ಸಂಪರ್ಕ ಹೆಚ್ಚಾಗಬಹುದು. ಕೆಲವು ಅಸಮಾಧಾನಗಳು ಇದ್ದರೂ ನಿಮ್ಮ ಸೌಮ್ಯ ನಡವಳಿಕೆಯಿಂದ ಅದನ್ನು ನಿವಾರಿಸಬಹುದು. ಮಕ್ಕಳ ಶಿಕ್ಷಣ, ಜೀವನ ಶೈಲಿ ಬಗ್ಗೆ ಚರ್ಚೆಗಳು ನಡೆಯಬಹುದು. ಹಿರಿಯರ ಆರೋಗ್ಯ, ಅವರ ಭಾವನೆಗಳಿಗೆ ಗೌರವ ನೀಡುವುದು ಮನೆಯ ಶಾಂತಿಗೆ ಕಾರಣವಾಗುತ್ತದೆ. ವೀಕ್ಷಕರೇ, ನೀವು ಈ ಶ್ರಾವಣ ಸೋಮವಾರದ ದಿನವನ್ನು ಪವಿತ್ರತೆ, ಧ್ಯಾನ, ದಾನ ಮತ್ತು ದೇವಪೂಜೆಯಲ್ಲಿ ಕಳೆಯಲು ಯತ್ನಿಸಿ. ಶಿವನ ಆಲಯಕ್ಕೆ ಬಿಲ್ವಪತ್ರ ಅರ್ಪಣೆ, ಜಪ ಹಾಗೂ ಅಭಿಷೇಕದಿಂದ ಈ ದಿನ ದಿವ್ಯಶಕ್ತಿ ನಿಮ್ಮನ್ನು ಆವರಿಸಲಿದೆ. ಓಂ ಮಹಾದೇವಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಾಲಿನಿಂದ ಶಿವನ ಅಭಿಷೇಕ, ಬಿಲ್ವದಳ, ನೀರಿನ ದೀಪದಾನ ಮಾಡುವುದು ಶುಭ ಫಲದಾಯಕ. ಆಶ್ರಮ ಅಥವಾ ಅಗತ್ಯವಿರುವವರಿಗೆ ಹಣ್ಣು, ಅನ್ನ ಅಥವಾ ಔಷಧ ದಾನ ಮಾಡುವ ಯೋಗವನ್ನು ಅನುಸರಿಸಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ದ್ವಿತ್ವದ ಶಕ್ತಿಯ ಸಂಕೇತ. ಭಾವನಾತ್ಮಕ ಸಮತೋಲನ, ಔದಾರ್ಯ ಮತ್ತು ಸಹಾನುಭೂತಿಯ ಸೂಚಕ. ಅದೃಷ್ಟದ ಬಣ್ಣ ಹಸಿರು ನೀಲಿ.
ಈ ಬಣ್ಣಗಳು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶುದ್ಧತೆಯನ್ನು ತರುತ್ತವೆ. ಹಸಿರು ಅಥವಾ ನೀಲಿ ಬಣ್ಣದ ಉಡುಪು ಪೂಜೆ ಅಥವಾ ಆಹಾರ ಸೇವನೆ ಶುಭಕಾರಕ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯರಾತ್ರಿ 1:45. ಈ ಸಮಯ ದೇವತಾ ಪೂಜೆ, ಮನಸ್ಸಿನ ನಿರ್ಧಾರಗಳು ಅಥವಾ ಕುಟುಂಬದ ಸಭೆಗಳಿಗಾಗಿ ಶ್ರೇಷ್ಠ. ಈ ಸಮಯದಲ್ಲಿ ನಿಮ್ಮ ಆತ್ಮಸ್ಥಿತಿ ಉನ್ನತವಾಗಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.